ಬೆಳ್ಳಾಗ ನಿಂತು ಮಾತಾಡಕತ್ತೀರಿ, ಬಿಸಿಲಾಗ ನಿಂತರ ಗೊತ್ತಾಕೈತಿದ್ರ ತಾಪ ಏನೈತಿ. ನಮಗೂ ಗೊತ್ತಾಗ್ತದ. ನಾನು ಗುರುಗಳಿಗೆ ಹೇಳಿದೆ, ನಿಮ್ಮನ್ನು ಬಿಸಿಲಾಗ ಕುಂದಿರಿಸಿ ನಾವು ನೆಳ್ಳಾಗ ನಿಂತಿದ್ದಕ್ಕೆ ಮೊದಲು ನಿಮಗೆಲ್ಲ ಕ್ಷಮೆ ಕೇಳ್ತೀನಿ ನಾನು. ಆದರೂ ಶಿಷ್ಟಾಚಾರ 2 ಮಾತುಗಳನ್ನು ಹೇಳಬೇಕಷ್ಟೆ. ಇಷ್ಟು ಬಿಸಿಲಿನ ತಾಪದೊಳಗನೂ ಸಹಿತ ಎರಡು ಶಾಂತಿಯ ಮಾತುಗಳನ್ನು ಕೇಳಬೇಕಂತ ಕುಂತಿರಲ್ಲ. ದೇವರಂದ್ರೆ ಎಲ್ಲಿ ಹೊರಗಿಲ್ಲ. ಈ ತಾಪದೊಳಗೂ ಸಹಿತ ಇಷ್ಟು ಹಸನ್ನ ಮುಖ ಇದೆ. ಇಲ್ಲ, ಈ ಮುಖದ ಮೇಲಿನ ಕಳೆನೇ ನಿಜವಾದ ದೇವರು. ಇದನ್ನು ಬಿಟ್ಟರೆ ಎಲ್ಲಿ ದೇವರು ಇಲ್ಲ. ನಿಮ್ಮನ್ನು ನೋಡಿದ್ರೆ ಅಷ್ಟೇ ಸಂತೋಷ. ತಮಗೂ ಸಹಿತ ಶರಣಾರ್ಥಿಗಳನ್ನು ಸಮರ್ಪಿಸಿ, ಮನುಷ್ಯ ಅನಾದಿ ಕಾಲದಿಂದಲೂ ಸಹಿತ ನಮ್ಮಲ್ಲಿ ಒಂದು ಜಿಜ್ಞಾಸೆ ಇದೆ. ಏನು ಜಿಜ್ಞಾಸೆ ಅಂದರೆ, ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಸತ್ಯ ದೇವನನ್ನು ಜೀವನದ ಪರಮ ಉದ್ದೇಶ ಅಂದ್ರೆ ಸತ್ಯ ದೇವನನ್ನು ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಆನಂದದ ಆರಾಧನೆಯೇ ನಿಜವಾದ ಜೀವನ. ಜೀವನ ಅಂದರೆ ಏನಲ್ಲ, ಆನಂದದ ಆರಾಧನೆ ಇದು. ಜೀವನದೊಳಗೆ ಆನಂದ ತುಂಬಿತು ಅಂದ್ರೆ ಅದೇ ಆರಾಧನೆ. ಅದು ನಿಸರ್ಗವನ್ನು ನೋಡಿ ಎಷ್ಟು ಆನಂದಭರಿತವಾಗಿದೆ ನಿಸರ್ಗ. ನಿಸರ್ಗದಲ್ಲಿ ಕಾಣುವ ಆನಂದ ಮನುಷ್ಯನಲ್ಲಿ ಯಾಕೆ ಕೊರತೆ ಆತು? ನೀವು ದನ ಕಟ್ತೀರಿ ಮನ್ಯಾಗ, ದನಕ್ಕೆ ಏನು ಹಾಕಿರಿ ಅಂದ್ರೆ, ನೀವು ಕಬ್ಬಿನ ರೌದಿ ಸೊಪ್ಪಿ ಒಯ್ದು ನಿಮ್ಮ ದನಕ್ಕೆ ಹಾಕಿರಿ. ಅದಕ್ಕೇನು ಹಾಕಿಲ್ಲ, ಕಬ್ಬು ಸಹಿತ ಹಾಕಿಲ್ಲ, ಬರೇ ರೌದಿ. ನೀವು ಹಾಕಿದ ಕಸ ತಿಂದು ಸಂತೋಷ ಪಡ್ತಾವ ದನ. ಕಸ ತಿಂದು ಸಂತೋಷ ಪಡುವ ದನಗಳು ಒಂದು ಕಡೆ ಆದರೆ, ರಸ ಕುಡಿದು ಸಹಿತ ದುಃಖಿತರಾಗುವ ಮನುಷ್ಯರು ಒಂದು ಕಡೆ ಅದೀವಿ ನಾವು. ಅವು ಕಸ ತಿಂದು ಸಂತೋಷ ಪಡ್ತಾವ, ನಾವು ರಸ ಕುಡ್ದವ್ರು ಅಷ್ಟು ಸಂತೋಷ ಪಟ್ಟಿಲ್ಲ. ಕಬ್ಬಿನ ರಸನ ಕುಡಿತೀವಿ ನಾವು, ನಮಗಿಲ್ಲ ಸಂತೋಷ. ಈಗ ನೀವು ಮಾವಿನ ಗಿಡ ನೋಡ್ರಿ, ಮಾವಿನ ಗಿಡಕ್ಕೆ ಸುಮ್ಮನೆ ಒಂದಿಷ್ಟು ಚಿಗುರು ಬಂದಿರ್ತೈತಿ. ಕೋಗಿಲೆ ಐತಿ, ಕೋಗಿಲೆ ಏನು ತಿಂದೈತಿ? ಹಣ್ಣು ತಿಂದೈತಿ ಏನು? ಮಾವಿನ ಹಣ್ಣು ಇಲ್ಲ, ಸುಮ್ಮನೆ ಒಂದಿಷ್ಟು ಚಿಗುರು ತಿಂದು ಹಾಡ್ತೈತೆ. ಅದು ಒಂದು ದಿವಸ ಮಾವಿನ ಗಿಡ ಸಪ್ಪು ಕುಂತಿತ್ತು. ಅದು ಕೋಗಿಲೆ ಕೇಳುತ್ತೆ ಮಾವಿನ ಗಿಡಕ್ಕೆ, ಯಾಕ ಸ್ವಲ್ಪ ಸಪ್ಪಗಾಗಿ ಅಲ್ಲ, ಏನು ಮಾಡೋದಪ್ಪ, ನಿನಗೆ ಬರೇ ಚಿಗುರು ಕೊಟ್ಟಿನ, ನಾ ಏನೂ ಕೊಟ್ಟಿಲ್ಲ, ಬರೇ ಚಿಗುರು ಕೊಟ್ಟಿದ್ದಕ್ಕೆ ಇಷ್ಟು ಹಾಡಾಕತ್ತೆ ನೀನು. ಈ ಮನುಷ್ಯ ಮೊನ್ನೆ ಬಂದಿದ್ದ, 1-2 ಹಣ್ಣು ಕೊಟ್ಟಿನ ಅವನಿಗೆ. ಅಲ್ಲ, ಹಣ್ಣು ಕೊಟ್ಟರೆ ಏನು ತ್ರಾಸಾತ್ ನಿನಗೆ? ಸಪ್ಪಗೆ ಯಾಕಾಗೆ ನೀನು? ಇಲ್ಲ, ನಿನ್ನೆ ಬಂದಿದ್ನಲ್ಲ 2 ಹಣ್ಣು ಕೊಟ್ಟಿದ್ದೆ, ಇವತ್ತು ಲಾರಿನ ತಂದಿಂದರ್ಶನವ ನನ್ನ ಮುಂದೆ. ಇವತ್ತು ಬರೇ ಚಿಗುರು ಕೊಟ್ರ ಚಿಗುರು ತಿಂದು ಹಾಡುವ ನೀವೆಲ್ಲಿ, ಲಾರಿಗಟ್ಲೆ ನನ್ನುವ ಹಣ್ಣು ತಿಂದು ಮತ್ತೆ ನಂಬದಾಗ ಟೊಂಗೆ ಮುರ್ಕೊಂಡು ನಂಬದಾಗ ಕಾವು ಮಾಡಿಸಿ ನಮ್ಮ ಬುಡಕ್ಕನ ಪೆಟ್ಟು ಹಾಕುವ ಇವರೆಲ್ಲಿ? ಸುಮ್ಮನೆ ಇಷ್ಟು ಸಂತೋಷ ನಿಸರ್ಗ ಸಂತೋಷ ಪಡ್ತೈತಲ್ಲ. ಮನುಷ್ಯನಿಗೆ ಯಾಕೆ ಜೀವನ ಇದು ಆನಂದದ ಆರಾಧನೆಯಾಗಬಾರದು? ನಿಸರ್ಗ ಏನೂ ಇಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಸಂತೋಷ ಪಡ್ತದೆ. ಮನುಷ್ಯನಿಗೆ ನಿಸರ್ಗ ಎಲ್ಲ ಕರುಣಿಸಿದರೂ ಸಹಿತ ಯಾಕೆ ದುಃಖ ಆಯ್ತು ಅಂದ್ರೆ, ಮನುಷ್ಯನಿಗೆ ಸತ್ಯದ ವಿಸ್ಮರಣೆಯಾಗಿದೆ. ದೇವನ ವಿಸ್ಮರಣೆ ಮನುಷ್ಯನಿಗೆ ದುಃಖ ಕೊಟ್ಟೈತಷ್ಟೆ.
ಏನು ಅಂದ್ರೆ ಅವನೊಳಗೆ ನನ್ನದು ಅನ್ನೋದು ಭಾಳ ತುಂಬೈತಿಲ್ಲ ಆಗಷ್ಟು. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ ಆಗಷ್ಟು. ದೇವನ ವಿಸ್ಮರಣೆ ಆಗೈತಿ, ಅದಕ್ಕೆ ದುಃಖ ಕೊಟ್ಟೈತಿ. ಒಂದು ಕ್ಷಣ ವಿಚಾರ ಮಾಡು, ಮನುಷ್ಯನೇ. ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ, ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಭಾಳ ತಾಪಾಗಕತ್ತೈತೆ ಅಷ್ಟೇ ಇದು ಮನುಷ್ಯ. ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ, ಇವೆಲ್ಲ ಜಡ ಅದಾವ. ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾನು ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನ್ನಿಸ್ತದಷ್ಟೇ. ಇವು ಜಡ ಅದಾವ ವಾಸ್ತವದಲ್ಲಿ. ನೀವು ಹಂಗೆ ವಿಚಾರ ಮಾಡ್ರಿ. ಕಿವಿನ ಕೇಳ್ತಿದ್ರ, ಕಣ್ಣ ನೋಡ್ತಿದ್ರ, ನಾಲ್ಗಿನ ತಿಂತಿದ್ರ. ಒಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಊಟಕ್ಕೆ ಬಡದಿರ್ತೇ ಇಲ್ಲಿ. ಮತ್ತು ಕಿವಿನ ಕೇಳ್ತಿದ್ರ, ಮತ್ತು ಅವ್ರು ಹಾಡಾಡ್ಕೊಂಡು ಹತ್ತಿದ್ದು ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ತು ನಾಲ್ಗಿನ ತಿಂತಿದ್ರ, ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನ. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರ, ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ, ಒಂದು ಸರ ತೊಗೊಂಡು ಬಂದಿರ್ತಾರ. ನೋಡಿ, ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ, ಈ ಇಂದ್ರಿಯಗಳ ಹಿಂದೆ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೆ. ಒಳಗೆ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದ್ರೊಳಗೇನೂ ಇಲ್ಲ. ಯಾರು ಈ ದೇಹದೊಳಗಿದ್ದನ್ನು ನಡೆಸಿದವರು, ಎಷ್ಟು ವಾಯುಗಳಿದ್ರೊಳಗೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ. ಒಳಗಿದ್ದನ್ನು ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ. ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ. ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟೇ, ಭಾಳ ದೊಡ್ಡದಿಲ್ಲ. ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ, ಹವಾ ಹೋಗ್ತೈತಿ. ಆದ್ರೆ ಆಶ್ಚರ್ಯ ಅಂದ್ರೆ, ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ನಿರ್ಮಾಣ ಮಾಡಿ ಇದರಾಗ 9 ರಂಧ್ರಗಳನ್ನಿಟ್ಟೂ ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟವನಲ್ಲ. ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ. ಇದನ್ನು ನಡೆಸಿದವನಾರು ಹೇಳಿ. ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ, ಅದು ದೇವರು. ಅಂಥ ದೇವನನ್ನು ಮನುಷ್ಯ ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಹೇಗೆ ದೇವನನ್ನು ಅರಿಯುವುದು? ದೇವನನ್ನು ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ. ದೇವನನ್ನು ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನರ್ಥ. ದೇವನನ್ನು ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿತು ಕಾಣಬೇಕಷ್ಟೆ. ಹೇಗೆ ಕಾಣುವುದು ದೇವನನ್ನು? ಎಲ್ಲರ ಹಂಬಲ ಇದೆ, ಎಲ್ಲ ಒಂದು ದೇವ ಸತ್ಯವನ್ನು ನಾವು ಅರಿಬೇಕು, ನೋಡಬೇಕು, ಕಾಣಬೇಕು ಅನ್ನೋದು. ಹೇಗೆ ದೇವನನ್ನು ಅರಿಯುವುದು? ಈಗ ನೀವು ಒಂದು ಮೈಕ್ ಐತಿದೆ, ಈ ಮೈಕ್ ಇದು ಕಾಣ್ತೈತಿ ನಮ್ಮ ಕಣ್ಣಿಗೆ, ನೋಡ್ತೀವಿ ಇದು ಮೈಕ್ ಅಂತ ಹೇಳ್ತೀವಿ ನಾವು. ದೇವ್ರು ಹಿಂಗೆ ಏನರ ಕಣ್ಣಿಗೆ ಕಂಡಾನೆ. ಈಗೊಂದು ಟೇಬಲ್ ಐತಿ ಅಂತ ನಾವು ಹೇಳ್ತೀವಿ, ಕಾಣ್ತೈತಿ ಇದು. ದೇವ್ರು ಹಿಂಗೇನಾದರೂ ನಮ್ಮ ಕಣ್ಣಿಗೆ ಕಂಡಾನೇನು ಅಂದ್ರೆ ದೃಶ್ಯ ಅಲ್ಲ, ಆತ ದೃಶ್ಯ ವಿಲಕ್ಷಣ ದೇವರು, ನಿರಾಕಾರ ದೇವರು. ಅದಕ್ಕೆ ನಿರಾಕಾರ ದೇವನನ್ನು ನಮ್ಮ ಋಷಿಗಳು ಹೆಂಗೆ ವರ್ಣಿಸಿದ್ರು ಅಂದ್ರೆ, ಆ ದೇವನಿಗೆ ಸತ್ ಅಂತ ಕರೆದ್ರು. ದೇವನಿಗೆ ಹೆಂಗೆ ಪರಿಚಯ ಮಾಡಿಕೊಟ್ರು ಅಂದ್ರೆ, ಸತ್ ಅಂದ್ರೆ ಅವರು ಸತ್, ಇದರ ಅರ್ಥ ಯಾವಾಗಲೂ ಇರುವಂಥದ್ದು ಅಂತ.
ಮೂರೂ ಕಾಲದಲ್ಲಿರುವಂಥದ್ದು. ಈಗ ಒಂದು ಹೂವು ಐತಿ, ಈಗ ನೀವು ಹೂವು ನೋಡಿದ್ರಿ ಅಂದ್ರೆ ಹೂವು ನಿನ್ನೆ ಇಲ್ಲ, ಇವತ್ತಷ್ಟು ಕಾಣಕತ್ತೈತಿ, ನಾಳೆ ಇರೋದಿಲ್ಲ. ಅಂದ್ರೆ ಒಂದು ಹೂವಿನ ಇರುವಿಕೆ ಎರಡು ಇಲ್ಲಗಳ ನಡುವಿನ ಇರುವಿಕೆ. ಅದು ನಿನ್ನಿಲ್ಲ, ನಾಳಿಲ್ಲ, ಇವತ್ತಷ್ಟು ಕಾಣಕತ್ತೈತಿ ಅಷ್ಟೇ. ಇದು ಸತ್ತಲ್ಲ, ಇದು ಮಿಥ್ಯ ಅಷ್ಟೇ. ಇದು ಆದ್ರೆ ದೇವ ಹಂಗಲ್ಲ, ನಿನ್ನಿಲ್ಲ, ಇವತ್ತದನ, ನಾಳೆ ಇಲ್ಲ ಅಂತಲ್ಲ. ಎಲ್ಲ ಕಾಲದೊಳಗೂ ಹಿಂದೂ ಇದ್ದ, ಈಗೂ ಇರ್ತಾನ, ಮುಂದೂ ಇರ್ತಾನ. ಯಾವಾಗಲೂ ಯಾವುದು ಇರ್ತದಲ್ಲ ಅದಕ್ಕೆ ಸತ್ ಅಂತ ಕರೀತಾರೆ. ಅದಕ್ಕೆ ದೇವರು ನೀವು ಅನ್ಬೋದು. ಮತ್ತು ಭಾಳಷ್ಟು ದಾರ್ಶನಿಕರಂತಾರೆ ಮತ್ತು ಎಲ್ಲ ಕಾಲಕ್ಕೆ ಇರೋದ ದೇವ್ರಂತಂದ್ರೆ ಬಯಲೈತಿ, ಆಕಾಶ ಐತಿ, ದಿಕ್ಕ, ಕಾಲ ಮತ್ತು ಇವೆಲ್ಲ ಮಣ್ಣ, ಕಲ್ಲ, ಗುಡ್ಡ, ಇವು ಎಷ್ಟು ವರ್ಷದಿಂದ ಅದಾವಲ್ಲ, ಇದಕ್ಕೂ ದೇವ್ರು ಅನ್ಬೇಕ್ರಿ ಅಂತಂದ್ರೆ ಇದು ದೇವ್ರು ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಇದು ಜಡ ಐತಿ. ಅಂದ್ರೆ ಇದಕ್ಕೆ ತನ್ನ ಜ್ಞಾನನೂ ಇಲ್ಲ. ಇದು ಟೇಬಲ್ ಐತಲ್ಲ, ಇದಕ್ಕೆ ತನ್ನ ಜ್ಞಾನನೂ ಇಲ್ಲ, ಇನ್ನೊಬ್ಬರ ಜ್ಞಾನನೂ ಇಲ್ಲ. ಅದಕ್ಕೆ ಅದು ಜಡ ಐತೆ, ಅದು ಅಷ್ಟೇ. ತನ್ನ ಜ್ಞಾನವೂ ಇಲ್ಲ, ಇನ್ನೊಬ್ಬರ ಜ್ಞಾನವೂ ಇಲ್ಲ. ಮತ್ತು ದೇವರು ಸತ್ ಅಂತ ನೀವು ಅಂದ್ರಿ ಅಂದ್ರೆ ಮತ್ತೆ ಟೇಬಲ್ ಕಲ್ಲು ಇದ್ದಂಗೆ ಆಯ್ತಲ್ಲ. ಅದಕ್ಕೆ ಇನ್ನೊಂದು ಲಕ್ಷಣ ಹೇಳಿದೆ, ಬರೇ ಸತ್ತಲ್ಲ, ಅವ ಚಿತ್ ಅಂತ ಕರೆದ್ರು. ಚಿತ್ ಇದರ ಅರ್ಥ ಬೆಳಗುವಿಕೆ, ಅರಿಸಿಕೊಳ್ಳುವಿಕೆ. ನೀವು ಅನ್ಬೋದು ಮತ್ತು ಬೆಳಗುವಿಕೆ ದೇವ್ರಂದ್ರೆ ಸೂರ್ಯ ಬೆಳಗುತ್ತಾನಲ್ರಿ ಅನ್ಬೋದು. ಯಾವುದಕ್ಕೆ ಚಿತ್ ಅಂತ ಕರೆದ್ರು ಅಂದ್ರೆ, ಈಗ ನೀವು ನೋಡಿ, ನಿಮ್ಮ ಮನ್ಯಾಗ ಒಂದು ಲೈಟ್ ಹಾಕ್ತೀರಿ, ಅದು ಎಲ್ಲಿಂದ ಬಂದೈತಿ ಅಂದ್ರೆ ಮ್ಯಾಲೆ ಸೋಲಾರ್ ಪ್ಯಾನಲ್ನಿಂದ ಬಂದಿರ್ತೈತಿ. ಸೋಲಾರ್ ಪ್ಯಾನಲ್ಲಿಗೆ ಎಲ್ಲಿಂದ ಬಂದೈತಿ ಎನರ್ಜಿ ಅಂದ್ರೆ ಸೂರ್ಯನಿಂದ ಬಂದಿರ್ತೈತಿ. ಸೂರ್ಯ ನಿಮ್ಮ ಮನೆ ಬೆಳಕಿಗೆ ಸೋಲಾರ್ ಪ್ಯಾನಲ್ನಿಂದ ಬಂತು, ಸೋಲಾರ್ ಪ್ಯಾನಲ್ಲಿಗೆ ಸೂರ್ಯನಿಂದ ಬಂತು. ಸೂರ್ಯನನ್ನು ಬೆಳಗಿದವನು ಯಾವನದನಲ್ಲ ಅವನು ಚಿತ್ ಅಂತ ಕರೀತಾರೆ. ಅವನಿಗೆ ದೇವರು. ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ ಬೆಳಕು ತುಂಬಿಟ್ಟಾನಲ್ಲ ಅವನು ದೇವರು. ಚಿತ್ ಅಂದ್ರೆ ಯಾವುದು ಪ್ರಕಾಶಗೊಳಿಸ್ತೈತಿ ಅದು ದೇವರು. ಚಿತ್ ಅಂದ್ರೆ ದೇವರು, ಸತ್ ಅಂದ್ರೆ ದೇವರು. ಚಿತ್ ಅಂದ್ರೇನು? ದೇವರು. ಚಿತ್ ವಿಲಾಸ ಅಂತ ಕೇಳಿರಿ ನೀವು ಶಬ್ದ. ಚಿತ್ ವಿಲಾಸ ಅಂದ್ರೆ ಈ ಜಗತ್ತೇನಿದೆ ಇದು ದೇವನ ಲೀಲೆ ಅಂತ ಅರ್ಥ. ಇದಕ್ಕೆ ಚಿತ್ ವಿಲಾಸ ಅಂತ ಕರೀತಾರೆ. ಚಿತ್ ಪ್ರಕಾಶ ಅಂತ ಕರೀತಾರೆ. ಇದು ದೇವನ ಬೆಳಕು ಅಂತ. ಇನ್ನೊಂದು ಶಬ್ದ ಐತಿ ಚಿತ್ ಶಕ್ತಿ ಅಂತ. ಚಿತ್ ಶಕ್ತಿ ಅಂದ್ರೆ ವಿಜ್ಞಾನಿಗಳು ಏನೇ ಹೇಳ್ತಾರೆ ಅಂದ್ರೆ, ಇಲ್ಲಿ ದೇರ್ ಇಸ್ ನೋ ಮ್ಯಾಟರ್, ದೇರ್ ಈಸ್ ಓನ್ಲಿ ಎನರ್ಜಿ. ಇಲ್ಲಿರುವುದು ವಸ್ತುಗಳಿಲ್ಲ, ಇರುವುದು ಬರೇ ಶಕ್ತಿ ಅಂತ. ಚಿತ್ ಶಕ್ತಿ. ಚಿತ್ ಶಕ್ತಿ ಅಂದ್ರೆ ಇರುವುದೆಲ್ಲವೂ ದೇವನ ಶಕ್ತಿ. ಚಿತ್ ಶಕ್ತಿ ಅಂತ ಕರೀತಾರೆ ಅದಕ್ಕೆ. ಚಿತ್ ಶಕ್ತಿ. ಚಿತ್ ಶಕ್ತಿಗೆ ಚಿತ್ ಶಕ್ತಿ ಅಂತ ಕರೀತಾರೆ. ವ್ಯಾಕರಣದೊಳಗೆ ಪಾಣಿನಿ ಒಂದು ಸೂತ್ರ ಬರೀತಾನೆ, ಸ್ತೋಶ್ಚುನಾಶ್ಚುಹು ಅಂತ ಒಂದು ಸೂತ್ರ. ಆ ವ್ಯಾಕರಣದ ಸೂತ್ರ ಏನು ಹೇಳ್ತೈತಿ ಅಂದ್ರೆ, ಚಿತ್ ಶಕ್ತಿ ತಕಾರದ ಮುಂದೆ ಶಕಾರ ಬಂತು ಅಂದ್ರೆ ಚಿತ್ ಶಕ್ತಿ ಇದ್ದಿದ್ದು ಚಿತ್ ಶಕ್ತಿ ಆಗುತ್ತಂತ. ಚಿತ್ ಅಂದ್ರೆ ದೇವರು, ದೇವನ ಶಕ್ತಿ. ಚಿತ್ ಶಕ್ತಿ ಚಿತ್ ಶಕ್ತಿ ಆಗತ್ತೆ. ಅಂದ್ರೆ ಚಿತ್ ಅಂದ್ರೆ ದೇವರು, ಚಿತ್ ಶಕ್ತಿ ಅಂದ್ರೆ ದೇವನ ಶಕ್ತಿ. ನಿಮ್ಮೂರ ಹೆಸರು ಏನೈತಿ? ಪುಸ್ತಕದಾಗ ಏನಾರ ಬರೀಲಿ, ನಿಮ್ಮೂರ ಹೆಸರೇನು? ಚಿಚ್ಚಕಿಂಡಿ, ಹೌದಲ್ಲ? ಚಿಚ್ಚಕಂಡಿ. ಆಡು ಭಾಷೆಯೊಳಗೆ ನೀವೇನಂತ ಕರಿತೀರಿ? ಚಿಚ್ಚಕಂಡಿ. ದೇವನ ಶಕ್ತಿಗೆ ಚಿತ್ ಶಕ್ತಿ ಅಂತಾರ, ನಿಮ್ಮೂರಿಗೆ ಚಿಚ್ಚಕಂಡಿ ಅಂತಾರ. ಖಂಡ ಅಂದ್ರೆ ಈಗ ಏಷ್ಯಾ ಖಂಡ ಅಂತ ಕರಿತೀರಿಲ್ಲ ನೀವು, ಒಂದು ತುಣುಕ. ಖಂಡ ಅಂದ್ರೆ ತುಣುಕ. ಪಾಷಾಣ ಖಂಡ ಅಂತಾರ, ಅಂದ್ರೆ ಕಲ್ಲಿನ ತುಣುಕ. ಖಂಡಿ, ಖಂಡ ಅಂದ್ರೆ ಮಾಪು, ಅಳತೆ, ಒಂದಿಷ್ಟು ಭಾಗ ಅಥವಾ ತುಣುಕ ಅಂತ ಅರ್ಥ. ಚಿಚ್ಚಕಂಡಿ ಅಂದ್ರೆ ಖಂಡ ಅಂದ್ರೆ ತುಣುಕ, ಚಿತ್ ಅಂದ್ರೆ ದೇವರು, ಚಿಚ್ಚಕಂಡಿ ಅಂದ್ರೆ ಇದು ದೇವನ ತುಣುಕ ಈ ಊರ ಅಂತ ಚಿಚ್ಚಕಂಡಿ ಅಂತ ಕರೀತಾರೆ. ಅದು ವ್ಯಾಕರಣ ಏನಾರ ಇರಲಿ, ಅದನ್ನು ಬಿಟ್ಟು ಅಂತಃಕರಣದಿಂದ ನೋಡ್ರಿ ನೀವು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕ ಅಂತ ಅರ್ಥ. ಚಿಚ್ಚಕಂಡಿಯವರು ಯಾರಿಗೆ ಚಿಚ್ಚಕಂಡಿಯವರು ಅನ್ನಬೇಕು ಅಂದ್ರೆ, ಹೊಲಕ್ಕೆ ಹೋದಿ ಹೊಲ ನಂದಲ್ಲ, ಇದು ದೇವನು ಕೊಟ್ಟ ತುಣುಕ.
ಅಂತ ಯಾರು ಭಾವಿಸ್ತಾರ, ಈ ದೇಹ ಈ ಜೀವನ ಇದು ನಂದಲ್ಲ, ಇದು ದೇವ ಕೊಟ್ಟಿದ್ದು ಅಂತ ಯಾರು ಹೃದಯದೊಳಗೆ ಇಟ್ಟುಕೊಂಡು ದೇವ ಭಾವದಿಂದ ಬದುಕ್ತಾರಲ್ಲ ಅವರಿಗೆ ಚಿಚಕಂಡಿಯವರಂತ ಕರೀತಾರೆ. ಗೊತ್ತಾತ? ನೀವು 3 ಹೆಸರ ಕೇಳಿದ್ರೆ ಚಿಚ್ಚಕಂಡಿ, ಎಲ್ಲರೂ ಅದನ್ನು ಕಿಚಿಕಿಟ್ಟಿದ್ರು ಒಟ್ಟ ಅದನ್ನು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಂತ ಅರ್ಥ. ಚಿಚ್ಚಕ್ತಿ, ಇದನ್ನ ನೆನಪಿಟ್ಟುಕೊಡ್ರಿ ನೀವು. ಚಿಚ್ಚಕಂಡಿ ಅಂದ್ರೆ ದೇವನ ತುಣುಕು ಅಷ್ಟೇ. ಅದು ಅಂದ್ರೆ ಈ ಭಾವ ನಮ್ಮ ಹೃದಯದೊಳಗೆ ಇರಬೇಕು. ಅವ್ರಿಗೆ ಚಿಚ್ಚಕಂಡಿ ಅವ್ರಂತಾರೆ. ಹೊಲಕ್ಕೆ ಹೋದ್ರಿ ಅಲ್ಲಿ ಅಂತಿರ್ಬೇಕು, ಹೊಲ ನೋಡಿ ಕಬ್ಬು ಬೆಳೆದಿದ್ದು ನೋಡಿ ಏನು ಅನ್ಬೇಕು ಅಂದ್ರೆ ಇದು ಚಿಚ್ಚಕಂಡಿ ಅನ್ಬೇಕು. ಅದಕ್ಕೆ ಇದು ಹೊಲ ನಂದಲ್ಲಿದು. ಚಿತ್ ಅಂದ್ರೆ ದೇವನು, ಇದು ದೇವರ ತುಣುಕ ಅಂತ ಅಂತಿರ್ಬೇಕು. ಅಂಗಡಿಗೆ ಹೋದ್ರಿ ಅಂಗಡಿಯಾಗೂ ಅನ್ಬೇಕು ನಾವು ಚಿಚ್ಚಕಂಡಿ ಅವರು ಅಂದ್ರೆ ಇದು ದೇವನ ತುಣುಕ ಅನ್ಬೇಕು. ಮನೆಗೆ ಹೋದ್ರಿ ಅದು ಚಿಚ್ಚಕಂಡಿನ, ಅದು ದೇವನ ತುಣುಕ. ಮತ್ತು ಮನ್ಯಾಗ ಊಟಕ್ಕೆ ಕುಂತ್ರಿ ಹೆಣ್ಮಕ್ಳು ಒಂದು ರೊಟ್ಟಿ ನೀಡ್ತಾರ, ಅದು ನಂದು ಅಂತನ್ನುವುದಲ್ಲ, ಇದು ಚಿಚ್ಚಕಂಡಿ, ಇದು ದೇವ ಕೊಟ್ಟ ಪ್ರಸಾದ, ಅದರ ತುಣುಕ ನನ್ನ ತಾಟಿನೊಳಗೆ ಬಿದ್ದೈತಿ, ಇದು ದೇವ ಕೊಟ್ಟಿದ್ದು ಅಂತ ಭಾವಿಸೋದು. ತಾಟಿನೊಳಗೆ ರೊಟ್ಟಿ ಬಿತ್ತು ಅಂದ್ರೆ ಅದು ಚಿಚ್ಚಕಂಡಿನ ಅನ್ಬೇಕು. ಅದಕ್ಕೆ ಅಕಸ್ಮಾತ್ ಊಟಕ್ಕೆ ನೀಡೋರು ನೀಡ್ತಾರಲ್ಲ, ಪ್ರೇಮದಿಂದ ನೀಡಿದ್ರು ಚಿಚ್ಚಕಂಡಿ. ಅಕಸ್ಮಾತ್ ನೀಡೋರು ಭಯಂಕರ ತಾಪದಾಗಿದ್ರು ಅಂದ್ರೆ ಇದನ್ಯಾಕೆ ಚುಚ್ಚಿಕೊಂಡೆಪ್ಪ ಮಾರಾಯ, ಮೊದಲ ನೀ ಮೆಚ್ಚಿಕೊಂಡಿದ್ದೆ ಆಮೇಲೆ ಚುಚ್ಚಿಕೊಂಡು ಯಾರು ಏನು ಮಾಡೋಕ್ಕಾಗುತ್ತದೆ. ಚಿಚ್ಚಕಂಡಿ ಅನ್ನುವ ಶಬ್ದ ಎಷ್ಟು ಸುಂದರ ಐತ್ ನೋಡ್ರಿ. ಚಿಚ್ಚಕಂಡಿ ಅಂದ್ರೆ ಏನಲ್ಲ, ಊರಲ್ಲ. ಚಿಚ್ಚಕಂಡಿ ಅಂದ್ರೆ ವ್ಯಾಕರಣ ಏನಾರ ಇರಲಿ, ಒಂದು ಸ್ವರ ಹೆಚ್ಚರ ಆದತ್ತು, ಒಂದು ಸ್ವರ ಕಡಿಮೆರ ಆದತ್ತು, ಆದ್ರೆ ಹೃದಯದೊಳಗಿದು ದೇವನದು ಅನ್ನುವ ಸ್ವರ ತಪ್ಪುದಲ್ಲ, ಅವರಿಗೆ ಚಿಚ್ಚಕಂಡಿಯವರಂತ. ಹೊರಗೆಲ್ಲ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು, ವ್ಯವಹಾರ ಇರಬೇಕು. ಮನುಷ್ಯನೊಳಗಿದು ನಂದಲ್ಲ, ಇದು ದೇವನದು ಅನ್ನೋದು ಇರಬೇಕಷ್ಟೆ. ಅದಕ್ಕೆ ಚಿಚ್ಚಕಂಡಿಯವರಂತಾರೆ. ಅದಕ್ಕೆ ಎಷ್ಟು ಸುಂದರ ಶಬ್ದ ನಿಮ್ಮ ಊರಿಂದ ನೋಡ್ರಿ. ಅದಕ್ಕೆ ಮನಸ್ಸಿನೊಳಗೆ ದೇವರ ಭಾವ ಇರಬೇಕು, ಇದು ದೇವನದು ಅನ್ನುವುದು ಬರಬೇಕು. ಮತ್ತು ನೀವು ಅನ್ಬೋದು ಅಲ್ರಿ ಮತ್ತು ಎಲ್ಲರಿಗೆ ದೇವನದು ಅಂದ್ರೆ ಮತ್ತು ನಂಬದು ಅನ್ನೋದು ಯಾವಾಗ ಅಂತಿರ್ಬೇಕು. ಸಂತೋಷ ಆಕೈತಿ. ಈಗ ನೀವು ಹೊರಗೆ ಹೋಗ್ತೀರಿ, ಬೆಳಿಗ್ಗೆ ಎದ್ದು ಕೂಡಲೇ ಕೈ ಮುಗಿದು ನಮಸ್ಕಾರ ಮಾಡಿ ದೇವ್ರಿಗೆ ಹೇಳ್ಬೇಕು. ಏನು ಅನ್ಬೇಕು ಅಂದ್ರೆ ಭಗವಂತ ಇದು ನಿಂದು ಅಂತ ಅನ್ಬೇಕು. ದೇವರಿಗೆ ಸಂತೋಷ ಆಕೈತಿ. ಹೊರಗೆ ಬರ್ತೀರಿ, ಹೊರಗೆ ಬಂದ ಕೂಡಲೇ ಸ್ನೇಹಿತರು ಅವರು ಎಲ್ಲರೂ ಏನಪ್ಪ ಎಷ್ಟು ಚಲೋ ಬೆಳೆದಿ ಅಂತಾರೆ. ಇಲ್ಲಪ್ಪ ನೀ ಟ್ರ್ಯಾಕ್ಟ್ರಿಗೆ ಕಳಿಸಿ ನಮ್ಮ ಹೊಲಕ್ಕೆ ನೀನು ಬಂದು ನನ್ನ ಜೊತೆ ದುಡ್ದು, ಇದು ನಿಂದು ನಂದೇನಲ್ಲ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ಮನೆಗೆ ಹೋಗ್ಬೇಕು, ಮನೆಗೆ ಹೋದ್ಮೇಲೆ ಮಕ್ಕಳು ಕುಂತಿರ್ತಾವೆ, ಏನೋ ನಂದೇನಿಲ್ಲ ಎಲ್ಲ ನಿಮ್ಮದ, ಇದು ನಿಮ್ಮ ಸಲುವಾಗಿ ಅಂತ ಹೇಳ್ತಿರ್ಬೇಕು. ಮಕ್ಕಳಿಗೆ ಸಂತೋಷ ಆಕೈತಿ. ಮನ್ಯಾಗ ಹೆಣ್ಮಕ್ಳಿಗೆ ಹೇಳ್ಬೇಕು, ನಂದೇನೂ ಇಲ್ಲ ಎಲ್ಲ ನಿಂದಿಂದ ನನ್ನ ಮನೆ ಅಂತ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ನೀವು ಅನ್ಬೋದು ಮತ್ತು ಎಲ್ಲ ಮಂದಿದ ಹೇಳಿದ್ರಿ ನಮ್ಮದು ಯಾವಾಗ ಅನ್ನೋದು. ನಮ್ಮದು ಯಾವಾಗ ಅನ್ನೋದು ಅಂದ್ರೆ ಎಲ್ಲರಿಗೆ ಹೇಳ್ಬೇಕ, ರಾತ್ರಿ ಕದ ಹಾಕೋಬೇಕು, ಲೈಟ್ ತೆಗೆದು ಚಾದಾರ ಹಚ್ಕೊಂಡು ಗಪ್ಪನ ಹೇಳುವಾಗ ನಂದಂದು ಗಪ್ಪನ ಮಕ್ಕೊಂಬಿಡ್ಬೇಕಷ್ಟೆ. ಲಾಸ್ಟಿಗೆ ನಂಬದು ಅನ್ನೋದಷ್ಟೆ. ಇರುವುದು ನಂಬದಲ್ಲ, ಇದೆಲ್ಲವೂ ದೇವನದು ಅನ್ನುವ ಭಾವ ಬರಬೇಕಷ್ಟೆ. ಇದು ಒಳಗಿತ್ತು ಅಂದ್ರೆ ಅವರಿಗೆ ಚಿಚ್ಚಕಂಡಿಯವರಂತಾರೆ. ನಂದು ಅನ್ನೋದಿಲ್ಲ, ದುಃಖ ಆಗಿದ್ದು ನಂದು ಅನ್ನೋದು ಬಂದಿದ್ದಕ್ಕೆ ಮನುಷ್ಯಗೆ ದುಃಖ ಆಗೈತಿ. ಹುಡುಗ ಏನಾಯ್ತು ಅಂದ್ರೆ ತಾಯಿಯ ಗರ್ಭದಿಂದ ಭೂಮಿ ಮೇಲೆ ಬಂತಲ್ಲ, ಮೊದಲು ಪಾಟಿ ಹೆಂಗಿತ್ತು, ಮನುಷ್ಯನ ಮಗುವಿನ ಮನಸ್ಸು ಹೆಂಗಿತ್ತು ಅಂದ್ರೆ ಸ್ವಚ್ಛ ಪಾಟಿ ಇದ್ದಂಗಿತ್ತು. ಮನಸ್ಸು ಸ್ವಚ್ಛ ಪಾಟಿ ಇದ್ದಂಗಿತ್ತು. ಆ ಸ್ವಚ್ಛ ಪಾಟಿ ಮೇಲೆ ಅ ಅಂತ ಬರೀತು, ಆ ಅಂತ ಬರೀತು, ಅವು ಅಂತ ಬರೀತು, ಅಪ್ಪ ಅಂತ ಬರೀತು, ಅಣ್ಣಂತ ಬರೀತು, ತಮ್ಮ ಅಂತ ಬರೀತು, ಗಂಡಂತ ಬರೀತು, ಹೆಂಡತಿ ಅಂತ ಬರೀತು, ಹೊಲ ಅಂತ ಬರೀತು, ಮನೆ ಅಂತ ಬರೀತು, ಕೊನೆಗೆ ನಂದು ಅಂತ ಬರೀತು. ಅಲ್ಲೇ ದುಃಖ ಶುರು ಆಯ್ತು ನೋಡು ಮನುಷ್ಯ. ಇಲ್ಲಿ ಮಟ್ಟ ಏನು ಸಮಸ್ಯೆ ಇರಲಿಲ್ಲ. ಯಾವಾಗ ಮನಸ್ಸಿನೊಳಗೆ ನಂದು ಅನ್ನುವ ಭಾವ ಬಂತು, ಯುದ್ಧ ಶುರು. ನೀವು ಮಹಾಭಾರತದ ಯುದ್ಧ ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ನಂದು ನಿಂದು ಅನ್ನುವ ಭೇದದಿಂದ ಬಂದಿದ್ದಕ್ಕೆ ಯುದ್ಧ ಆಗಿತ್ತು. ಅಣ್ಣತಮ್ಮಗಳಿಗೆ ಮನ್ಯಾಗ ಜಗಳ ಶುರು ಆಗಿದ್ದು ನಿಂದು ಇದು ನಂದು ಅಂದಿದ್ದಕ್ಕನ ಜಗಳ ಶುರು ಆಗಿತ್ತು. ಮತ್ತು ನೀವು ಅನ್ಬೋದು ಏನ ಎಲ್ಲ ಮಂದಿದ ಅನ್ಕೊಂತ ಹೋಗ್ಬೇಕನ್ರಿ ಅಂತ. ಸೇ ಬಟ್ ಡೋಂಟ್ ಫೀಲ್ ಇಟ್. ಸೇ
ಡೋಂಟ್ ಫೀಲ್ ಇಟ್. ಹೇಳಬೇಕು. ಹೊರಗೆ ವ್ಯವಹಾರದೊಳಗೆ ಇದು ಎಲ್ಲ ಇರಬೇಕು. ಪೇಪರಿನೊಳಗೆ ನಿನ್ನ ಹೆಸರಿರಬೇಕು, ಆದರೆ ಮನಸ್ಸಿನೊಳಗೆ ಭಗವಂತನ ಉಸಿರಿರಬೇಕು. ಇದು ಕಲಿಯುವುದಷ್ಟ ಇಲ್ಲಿರುವುದು. ಹೊರಗೆಲ್ಲ ವಸ್ತುಗಳು ಬಳಸ್ತಿರ್ಬೇಕು, ಮನಿ ಬಿಡುವಂಗಿಲ್ಲ, ಹೊಲ ಬಿಡುವಂಗಿಲ್ಲ. ಎಲ್ಲನೂ ಈ ವ್ಯವಹಾರ ಇರಬೇಕು, ಹೊಲ ಇರಬೇಕು, ಮನಿ ಇರಬೇಕು, ಸಂಸಾರ ಇರಬೇಕು, ಹೊರಗೆ ವಸ್ತುಗಳ ಬಳಕಿರಬೇಕು, ಒಳಗೆ ದೇವನದು ಶಿವನದು ಅನ್ನುವ ಬೆಳಕಿರಬೇಕು. ಅವ ಸತ್ಸಂಗಿ, ಅವ ಆಧ್ಯಾತ್ಮಿ ಅಷ್ಟೆ. ಒಳಗದು ದೇವನದು ಅನ್ನುವ ಭಾವ ಇಟ್ಟುಕೊಂಡು ಬದುಕುವುದು. ಮನುಷ್ಯನಿಗೆ ದುಃಖ ಯಾಕಾತು ಅಂದ್ರೆ ನಂದು ಅನ್ನೋದಕ್ಕೆ ಭಾಳ ದುಃಖ ಆಗೈತಿ, ತಾಪ ಆಗೈತಿ. ಈಗ ನೀವು ನೋಡಿ, ಯಾರಿಗಾದ್ರೂ ಕೇಳ್ರಿ, ಏನು ಹೇಳ್ತಾರ? ಇಲ್ಲ ನಿಮಗೆ ಯಾಕೆ ದುಃಖ ಆತ್ರಿ ಅಂದ್ರೆ, ಇಲ್ಲ ನಮ್ಮ ಮಗ ಸತ್ತನ್ರಿ, ಮಗ ಸತ್ತಿದ್ದಕ್ಕೆ ಭಾಳ ದುಃಖ ಆತು ಅಂತ ನಾವು ಹೇಳ್ತೀವಿ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ, ಓಣ್ಯಾಗ ಒಂದು ಆ ಹುಡುಗ ಸತ್ತೈತೆ, ಆ ಹುಡುಗ ಸತ್ತೈತೆ, ಆ ಹುಡುಗ ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ, ಅವ್ರ ಮಗ ಸತ್ತೈತೆ. ಮಗ ಸತ್ತಿದ್ದಕ್ಕೆ ದುಃಖ ಆಗಿದ್ರೆ ಊರ ಮನ್ಯಾಗ ಎಷ್ಟು ಮಕ್ಕಳು ಸತ್ತಾವ ಅವಾಗೂ ದುಃಖ ಆಗಬೇಕಾಗಿತ್ತಲ್ಲ. ತಾಯಿ ಸತ್ತಿದ್ದಕ್ಕೆ ದುಃಖ ಆಗೈತಿ ಅಂದ್ರೆ ಎಷ್ಟು ಜನರು ತಾಯಿ ಸತ್ತಾರ, ಅವಾಗ ಯಾಕೆ ದುಃಖ ಆಗಿಲ್ಲ ಮನುಷ್ಯಾಗ? ತಾಯಿ ಸತ್ತಿದ್ದಕ್ಕೆ ದುಃಖ ಆಗೋದಿಲ್ಲ, ಮಗ ಸತ್ತಿದ್ದಕ್ಕೂ ದುಃಖ ಆಗೋದಿಲ್ಲ. ಯಾವಾಗ ನಂದು ಅನ್ನೋದು ಸಾಯ್ತೈತಲ್ಲ ಅವಾಗ ದುಃಖ ಆಗುತ್ತೆ ಮನುಷ್ಯನಿಗೆ. ಅದಕ್ಕೆ ಕಲಿಯುವುದೇನು ಅಂದರೆ ಇಲ್ಲಿ ನನ್ನದನ್ನುವುದು ಯಾವುದೂ ಇಲ್ಲ ಅಷ್ಟೆ. ಸುಮ್ಮನೆ ಯು ಜಸ್ಟ್ ಸೇ, ವ್ಯಾವಹಾರಿಕವಾಗಿ ವಿ ಹ್ಯಾವ್ ಟು ಸೇ, ಬಟ್ ವಿ ಶುಡ್ ನೆವರ್ ಫೀಲ್ ಇಟ್ ಅಷ್ಟೆ. ವ್ಯಾವಹಾರಕ್ಕೆ ಇದನ್ನೆಲ್ಲ ಹೇಳ್ತಿರ್ಬೇಕು, ಒಳಗೆ ಗೊತ್ತಿರಬೇಕು. ಇದೆಲ್ಲ ದೇವನ ತುಣುಕ, ಇದೆಲ್ಲ ಚಿಚ್ಚಕಂಡಿ. ನೆನಪುಳಿತೈತಲ್ಲ ನಿಮಗಷ್ಟೆ. ಚಿಚ್ಚಕಂಡಿ ಅಂದರೆ ದೇವ ನೀಡಿದ ಪ್ರಸಾದ ಅಂತ ಬದುಕುವುದಷ್ಟೆ. ಯಾರ್ದಿದೆ ಹೇಳಿ, ಯಾವುದಿದೆ ಹೇಳಿ, ಯಾವುದು ನಮ್ಮ ಹಿಂದೆ ಬರ್ತದೆ ಹೇಳಿ? ನಾವು ಎಷ್ಟು ಕಷ್ಟಪಟ್ಟು ಗಳಿಸಿಟ್ರೂ ಸಹಿತ ಒಂದು ದಿವಸ ಇದನ್ನು ಹೋಗುದೆ. ಯಾರು ಮಾಡಿದ್ದು ಉಳಿದಿಲ್ಲ. ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ, ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಇವರಿಂದ ಶಿಲಾನ್ಯಾಸ ಅಂತ ಹೇಳ್ತೀವಿ. ಅಲ್ಲ, ಶಿಲಾಶಾಸನ ಬರೆದವರು ಹೋಗ್ಯಾರ, ಶಿಲಾನ್ಯಾಸಗಳು ಉಳಿತಾವ ನೀ ಜಗತ್ತಿನೊಳಗೆ? ಏನೂ ಉಳಿಯುವುದಿಲ್ಲ. ಸುಮ್ಮನೆ ಭ್ರಮ ಇರ್ತೈತೆ ಅಷ್ಟ. ನಮಗಿದು ಎಲ್ಲ ಖಾಯಂ ಮಾಡಬೇಕು ಅಂತ ಮಾಡಬೇಕು, ಆದರೆ ತಲೆಯಾಗಿ ಇದನ್ನು ಖಾಯಮ ಮಾಡಬೇಕು ಅನ್ನೋದು ತಲೆಯಾಗಿ ಬರಬಾರ್ದಷ್ಟು. ಯಾವುದು ಉಳಿತೈತೆ ಇಲ್ಲಿ? ಒಬ್ಬ ಮುದುಕ ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿದ್ದ, ಭಾಳ ಕಷ್ಟಪಟ್ಟು ಆಸ್ತಿ ಮಾಡಿತ್ತು ಮುದುಕ. ಮಾಡಿ ಒಂದು ದಿವಸ ಹೋಗೋದು ಬಂತು ಅದಕ್ಕೆ. ಅಂದ್ರೆ ಪೂರ ಹಿ ವಾಸ್ ಆನ್ ಡೆತ್ ಬೆಡ್, ಲಿಟರಲಿ ಹಿ ವಾಸ್ ಆನ್ ಡೆತ್ ಬೆಡ್. ಸಾವಿನ ಹಾಸಿಗೆ ಮೇಲೆ ಮಕ್ಕೊಂಡಿತ್ತು ಮುದುಕ್. ಮಕ್ಕೊಂಡು ಮಾತು ಕಟ್ಟೋದು ಅದಕ್ಕೆ. ಅವಾಗೇನು ಜೋಪಾನ ಮಾಡಕ್ಕೆ ಬಂದವರಲ್ಲ, ಆ ಮುದುಕ್ ಏನು ಮಾಡ್ತಿತ್ತು ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತಿತ್ತು. ಅವು ಮಕ್ಕಳಿಗೇನು ಅನ್ನಿಸ್ತು, ನಮ್ಮ ಅಪ್ಪ ಹಿಂಗೆ ಕೈ ಮಾಡಿ ತೋರಿಸ್ತಾನೆ, ಎಲ್ಲ ಗಂಟಿಟ್ಟಾನ. ಉಸಿರು ಬಂದ್ರೆ ಮಕ್ಕಳು 4 ಮಂದಿ. ಅವ್ರಂದ್ರು ನಮ್ಮಪ್ಪ ಹಿಂಗೇನೋ ಕೈ ಮಾಡಿ ತೋರ್ಸಕತ್ತಾನಲ್ಲ, ಏನಿಟ್ಟಾನ? ಕೇಳಿದ್ರಿ ಅಪ್ಪ ಏನಿಟ್ಟಿ? ಅದಕ್ಕೆ ಮಾತು ಬರಲಿಲ್ಲ, ಬರೀ ಕೈ ಮಾಡಿ ತೋರಿಸ್ತಿತ್ತು. ಡಾಕ್ಟ್ರಿಗೆ ಕರ್ಕೊಂಬಂದರು. ಡಾಕ್ಟ್ರ್ ಅಂದ, ಇಲ್ಲ ಮಾತು ಬರಲ್ಲ ನಿಮ್ಮ ಅಪ್ಪಗೆ. ಸರ್ ಏನಾರ ಮಾಡಿರಿ, ಕೈ ಮಾಡಿ ತೋರ್ಸಕತ್ತಾನ, ಅವಾಗ ಎಲ್ಲಿ ಗಂಟಿಟ್ಟಾನಂತ ಹೇಳಿ ಹೋದ್ರೆ ಹೋಗಲ್ಲ. ನೋಡಪ್ಪ ಇದು ಭಾಳ ಅಂದ್ರೆ ಒಂದು ಇಂಜೆಕ್ಷನ್ ಮಾಡ್ಬೋದು, 5 ಲಕ್ಷ ರೂಪಾಯಿಗೆ ಒಂದು ಇಂಜೆಕ್ಷನ್, ಒಂದು 3-4 ಸೆಕೆಂಡ್ ಮಾತಾಡ್ಬೋದು. ಸರ್ ಅಷ್ಟೇ ಬೇಕಾಗೈತೆ ನಮಗೂ. ಅದು ತೋರಿಸಿ ಹೋದ್ರೆ ಹೋಗಲ್ಲ, ಕೈ ಮಾಡಕತ್ತಾನಲ್ಲ ತೋರಿಸಿ ಹೋಗಲ್ಲಕ್ಕ. ಅವರು ಡಾಕ್ಟ್ರ್ 5 ಲಕ್ಷ ಮೊದಲ ಇಸ್ಕೊಂಡ್ರು, ಇಂಜೆಕ್ಷನ್ ಮಾಡಿದ್ರು, ಮಾತು ಬಂತು. ಇದು ಹಿಂಗೆ ಕೈ ಮಾಡಿ ತೋರಿಸ್ತಿತ್ತಲ್ಲ, ಅಲ್ಲಿ ಗಂಟೈತೆ ಅಂತ ಹೇಳಿಲ್ಲ, ಕೋಡಿಗಳ ಎಮ್ಮಿಕರ ಕಸಬರಿಗೆ ತಿನ್ನಕತ್ತೈತೆ, ಹೊಡೀರಿ ಅಂದ ಹೋಗೇ ಬಿಟ್ಟವ. ಅವನು ಹೋತು, ಎಲ್ಲನೂ ಹೋತಷ್ಟ. ಕೊನೆಗೆ ಬಂದಿದ್ದೇನು ಹೇಳಿ ಮನುಷ್ಯನಿಗೆ? 5 ಲಕ್ಷನೂ ಹೋತು, ಮತ್ತೆ ಎಲ್ಲನೂ ಹೋತಷ್ಟೆ. ಅಂದ್ರೆ ಕೊನೆಗೆ ಬರುವುದೇನು? ನಿನ್ನ ಸಾವಿನ ಕಾಲದೊಳಗೆ ನಿನ್ನ ಜೊತೆಗೆ ಬರೋದು. ಈಗ ನೀವು ಅಮೇರಿಕಕ್ಕೆ ಹೋದ್ರೆ ಡಾಲರ್ ನಡಿತೈತಿ, ಯುರೋಪಿಗೆ ಹೋದ್ರೆ ಪೌಂಡ್ ನಡಿತೈತಿ, ನೀವು ದುಬೈಗೆ ಹೋದ್ರೆ ಧೀರಮ್ ನಡಿತೈತಿ. ಈ ಜಗತ್ತು ಬಿಟ್ಟು ಮ್ಯಾಲೆ ಹೊಂಟ್ರಿ ಅಂದ್ರೆ ಅಲ್ಲಿ ಯಾವ ನಾಣ್ಯ ನಡಿತೈತಿ ಹೇಳಿ? ಡಾಲರ್ ಕೊಡ್ತೀವ್ರಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ನಡಿತೈತೇನು? ಪೌಂಡ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ, ಧೀರಮ್ ಕೊಡ್ತೀವಿ ಅಂದ್ರೆ ನಡೆಯೋದಿಲ್ಲ. ಈ ಲೋಕವನ್ನು ಬಿಟ್ಟು ನಾವು ಮ್ಯಾಲೆ ಹೋಗುವಾಗ ಯಾವ ನಾಣ್ಯವೂ ಬರೋದಿಲ್ಲ. ಬರುವ ಒಂದೇ ನಾಣ್ಯ ಅಂದರೆ ನಿಮ್ಮ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ಚೆಲ್ಲಿತಷ್ಟೇ, ಅಷ್ಟೇ. ಉಳಿದ ನಾಣ್ಯಗಳ ನಡೆಯುವುದಿಲ್ಲ.
ಅದಕ್ಕಿದನ್ನು ಅನುಭವಿಸಿ ಹೋಗುವುದಿಲ್ಲ, ನಂದಲ್ಲ, ಇದೆಲ್ಲ ದೇವನದು ಅನ್ನುವಂಥ ಪ್ರಾಸಾದಿಕ ಭಾವದಿಂದ ಮನುಷ್ಯ ಬದುಕುವುದಿಲ್ಲ. ಅನ್ಲಿಲ್ಲ ಬಸವಣ್ಣವರು, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ ಬಾಣಸದ ಮನೆ, ತನುಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು, ನೀನೇನು ಕೊಟ್ಟು ಭಕ್ತನಾದ ಹೇಳ ಬಸವಣ್ಣ. ಬಸವಣ್ಣಂಥವ್ರು ನಮ್ಮಂಥವ್ರು ನಿಮ್ಮಂಥವ್ರದಲ್ಲ. ಬಸವಣ್ಣವರು ಅಲ್ಲಮ ಪ್ರಭು ಕಲ್ಯಾಣಕ್ಕೆ ಬಂದಾಗ ಬಸವಣ್ಣವ್ರು ಅಂತಾರ, ತನುವ ಬೇಡಿದಡಿ, ನಿನಗೆ ಧನ ಸಂಪತ್ತು ಬೇಕಾದ್ರೂ ಕೊಡ್ತೀನಿ, ದೇಹ ಬೇಕಾದ್ರೂ ಕೊಡ್ತೀನಿ, ಮನ ಬೇಕಾದ್ರೂ ಕೊಡ್ತೀನಿ ಅಂದಾಗ ಅಲ್ಲಮ ಪ್ರಶ್ನೆ ಇದು, ಬಸವಣ್ಣ ದೇಹ ನಿಂದಲ್ಲ, ದೇವರು ಕೊಟ್ಟು ಕಳಿಸ್ಯಾನ ನಿನಗೆ. ದೇಹದೊಳಗಿರುವ ಮನಸ್ಸು ದೇವರು ಕೊಟ್ಟು ಕಳಿಸ್ಯಾನ. ಈ ಸಂಪತ್ತು ನೀ ಬರುವಾಗ ತಂದಿಲ್ಲ, ನೀ ಹೋಗುವಾಗ ನಿನ್ನ ಜೊತೆನೂ ಬಂದಿಲ್ಲ, ಇದು ನಂದು ಅಂತ ಹೆಂಗೆ ಪ್ರೂವ್ ಮಾಡ್ತೀಯಪ್ಪ ನೀನು? ನಮ್ಮಂಥವ್ರಿಗಲ್ಲ, ಬಸವಣ್ಣವ್ರಿಗೆ. ಅವಾಗ ಅಲ್ಲಮ ಅಂತನ, ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ಪುರಾತನರೊಡವೆ, ರಜಿತ ಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನಗಳೆಲ್ಲವೂ ಲಿಂಗದೊಡವೆ. ಇಲ್ಲಿ ನಮ್ಮದನ್ನುವುದೇನೈತಿ? ಬೆಟ್ಟಗಳನ್ನು ನಿರ್ಮಾಣ ಮಾಡಿದವರಾರು, ಹಿಮಾಲಯಗಳನ್ನು ನಿರ್ಮಾಣ ಮಾಡಿದವರಾರು, ಸಾಗರಗಳಿಗೆ ನೀರನ್ನು ತುಂಬಿಸಿದವನಾರು, ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿ ತೇಲಿ ಬಿಟ್ಟವರಾರು. ನಾವು ಒಂದು ದೀಪ ಹಚ್ಚಿವಿ ಮನ್ಯಾಗ, ಒಂದು ದಿವಸ ಹಚ್ಚಿದ್ರೆ ಹೊರಗೆ ಹೋಗಿ ಬರೋದ್ರಾಗ ಆರ್ತೈತಿ. ಇಲ್ಲೊಬ್ಬ ಒಂದಿಷ್ಟು ದೀಪ ಹಚ್ಚಾನ, ಸೂರ್ಯ ಚಂದ್ರರನ್ನುವ ದೀಪ ಹಚ್ಚಾನ, ಇನ್ನೂ ಆರಿಲ್ಲ. ಅವ ಹಚ್ಚಿದ ದೀಪ ಎಲ್ಲಿ? ನಾವು ಹಚ್ಚಿದ ದೀಪಗಳಲ್ಲಿ. ನಮ್ಮ ಕಾರ್ತಿಕ್ ಐತಿ, ವರ್ಷಕ್ಕೊಮ್ಮೆ ಬಂದಾಗ ಅದು ನಾವು ಹಾಕಿದ ಎಣ್ಣೆ ನಾಯಿ ಕುಡ್ದು ಹೋಗ್ತೈತಿ. ನಮ್ಮ ಕಾರ್ತಿಕ್ ವರ್ಷಕ್ಕೊಮ್ಮೆ ಆದ್ರೆ ಅವ ಎಲ್ಲ ಜನರ ಕಣ್ಣೊಳಗೆ ಬೆಳಕು ತುಂಬಿ ಜಗತ್ತು ನಡೆಸ್ಯಾನಲ್ಲ, ಒಂದು ನಿತ್ಯ ಕಾರ್ತಿಕೋತ್ಸವ. ನಮ್ಮದು ಯಾವ ಕಾರ್ತಿಕೋತ್ಸವ? ಅವ ಬೆಳಕು ತುಂಬಿದವರಾರು, ಸಾಗರಗಳಿಗೆ ನೀರು ತುಂಬಿದವನಾರು. ಇದು ಎಲ್ಲವೂ ದೇವನದು ಅನ್ನುವುದು ಅಲ್ಲಮನ ಮಾತಿದು. ಮೇರು ಗಿರಿಗಳೆಲ್ಲವೂ ಪ್ರಮಥರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತನರೊಡವೆ. 14 ಲೋಕಗಳಂತ ನಾವೇನು ಕರಿತೀವಿ ಅದು ನಮ್ಮದಲ್ಲ, ಅದು ದೇವನದಷ್ಟೇ. ಲಿಂಗದೊಡವೆ, ಇದು ದೇವನದು. ಇದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಪೃಥ್ವಿ ಅನ್ನೋದೇನೈತಲ್ಲ, ಇದು ಕರ್ತಾರನ ಕಮ್ಮಟ. ಕರ್ತಾರನ ಕಮ್ಮಟ ಅಂದ್ರೆ ನೀವು ಶೋರೂಮ್ ಅಂತೀರಿಲ್ಲ, ಶೋರೂಮ್. ಈಗ ನಿಮ್ದು ಕಾರ್ ಗಾಡಿದು, ಮೋಟರ್ ಬೈಕಿನ ಶೋರೂಮ್ ಇರ್ತಾವಿಲ್ಲ, ಇದೊಂದು ಶೋರೂಮ್ ಇದು ಅಂತ. ಯಾರ ಶೋರೂಮ್ ಅಂದ್ರೆ ದೇವರ ಶೋರೂಮ್ ಇದು. ಹೆಂಗೆ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರೆ, ನಿಮಗೆ ಕಲ್ಪನಾಕ್ ಬರ್ತೈತಿ. ಇಲ್ಲಿ ಶೋರೂಮ್ನ್ಯಾಗ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಂಗೆ ಹಿಂದೆ ದಬ್ಬುತ್ತಿರ್ತಾರೆ. ರಿಪೇರಿಗೆ ಹಿಂದೆ ಬಿಟ್ಟಿರ್ತಾರ. ಅವಕ್ಕೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ಇದು ಶೋರೂಮ್. ಇದು ಒಂದು ಹಂಗ ಮೊಮ್ಮಗ ಹುಟ್ಟುತ್ತಿರ್ತಾನ, ಅವನ ತೊಟ್ಲು ಮುಂದೆ ನಡುವಿನ ಮನೆಯಾಗಿರ್ತೈತಿ, ಇದು ಮುದುಕಾಗಿರ್ತೈತಿ, ಹಿಂದೆ ಗ್ಯಾರೇಜ್ನಾಗ ಒಗದಿರ್ತಾರೆ. ಇದು ಹಳೆ ಗಾಡಿ, ಇದು ಶೋರೂಮ್ ಅಷ್ಟೇ. ಇದು ಏನು ಮಜಾ ಐತಿ ಅಂದ್ರೆ, ಮೊಮ್ಮಗ ಹುಟ್ಟುತ್ತಿರ್ತಾನ, ಒಬ್ಬನಿಗೆ ಮಗ ಹುಟ್ಟುತ್ತಿರ್ತಾನ, ಅಪ್ಪ ಸಾಯ್ತಿರ್ತಾನ, ಅಪ್ಪ ಸಾಯ್ತಾನಂತ ಒಂದು ಶೋರೂಮ್ ಐತೆ ಅಷ್ಟೇ. ಇದು ಜಗತ್ತಿದು. ಹಂಗ ಒಬ್ಬರು ಬರ್ತಿರ್ತಾರ, ಬರೋರಿಗೆ ವೆಲ್ಕಮ್ ಮಾಡಬೇಕು, ಹೋಗ್ತಿರ್ತಾರ, ಹೋಗೋರಿಗೆ ಸೆಂಡ್ ಆಫ್ ಮಾಡ್ತಿರ್ಬೇಕು ಅಷ್ಟೇ. ಇಲ್ಲಿ ಹಂಗೆ ಹೊಸ ಗಾಡಿ ಮುಂದಿಟ್ಟಿರ್ತಾರ, ಹಳೆ ಗಾಡಿ ಹಿಂದೆ ದಬ್ಬುತ್ತಿರ್ತಾರ. ನಮ್ಮನ್ನು ಭಾಳ ಹಿಂದಕ್ಕೆ ಕೂರ್ಸ್ಯಾರಂತ ತಲೆ ಕೆಡಿಸ್ಕೋಬಾರದು. ಯಾಕಂದ್ರೆ ಮುಂದೆ ಕುಂತವ್ರು ಸಹಿತ ಒಂದು ದಿವಸ ಹಿಂದೆ ಬರಬೇಕಿದು ಶೋರೂಮ್. ಇಲ್ಲಿ ಯಾರು ಮುಂದೆ ಖಾಯಂ ಕುಂದ್ರವ್ರಿಲ್ಲ, ಇಲ್ಲ ಅಷ್ಟೇ. ಹಂಗೆ ಒಂದು ದಿವಸ ಸೊಸಿ ಬರ್ತಾಳ, ವೆಲ್ಕಮ್ ಮಾಡಬೇಕು. ಮಗಳು ಮತ್ತೊಬ್ಬರ ಮನೆಗೆ ಹೋಗ್ತಾಳ, ಸೆಂಡ್ ಆಫ್ ಮಾಡಬೇಕು. ಇದು ಶೋರೂಮ್. ಇದು ಭಗವಂತನ ವರ್ಕ್ ಶಾಪ್ ಇದು ಅಷ್ಟೇ. ಇಲ್ಲಿ ಯಾರೂ ಖಾಯಂ ಇರುವುದಿಲ್ಲ. ಬಂದವ್ರಿಗೆ ವೆಲ್ಕಮ್ ಮಾಡೋದು, ಅವರು ಮುಂದಿರ್ತಾರ, ಹಿಂದೊಂದಿಷ್ಟು ಮಂದಿ ಇರ್ತಾರೆ, ಅವ್ರಿಗೆ ಗ್ಯಾರೇಜಿಗೆ ಕಳಿಸೋದು, ಇದು ನಡೀತಾ ಇರ್ತದೆ. ಇದೊಂದು ಶೋರೂಮ್ ಐತಿ ಇದು ಜಗತ್ತಿನ. ಅದು ಯಾರು ಖಾಯಂ ಇರಕ್ಕೆ ಬಂದಾರ ಹೇಳಿ? ಇಲ್ಲಿ ಒಂದು ಗಿಡ ಇತ್ತು, ಆ ಗಿಡದಾಗ ಒಂದು ಪಕ್ಷಿ ಕೂತಿತ್ತು. ಆ ಪಕ್ಷಿಗೆ 2 ಮರಿ ಇತ್ತು. ಒಬ್ಬ ಮನುಷ್ಯ ಬಂದು ಏನೋ ಮಾಡಕ್ಕೆ ಹೋಗಿ ಆ ಪಕ್ಷಿಯ ಗೂಡು ಹರಿದು 2 ಮರಿ ಕೆಳಗೆ ಬಿದ್ದು ಸತ್ತು. ಭಾಳ ದುಃಖ ಆತದ ಪಕ್ಷಿಗೆ.
ತಾಯಿ ಪಕ್ಷಿಗೆ. ಎರಡೂ ಮರಿಗಳು ಗೂಡಿನೊಳಗಿದ್ದು ಬಂದು ನೋಡ್ತು, ಎರಡೂ ಕೆಳಗೆ ಬಿದ್ದಿದ್ದು ಅಲ್ಲ, ಅಳಾಕತ್ತಿತ್ತದು. ಕಣ್ಣೀರು ಹಾಕ್ತು ಮರಿಗಳನ್ನು ನೋಡಿ. ಏನು ಮನುಷ್ಯಪ್ಪ ಇವ, ಎಷ್ಟು ನೊಬೆಲ್ ಪಾರಿತೋಷಕ ತಗೊಂಡಾನ, ಎಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡಾನ, ಎಷ್ಟು ರಾಜ್ಯೋತ್ಸವ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ತಗೊಂಡಾನ. ಒಂದು ಗೂಡಿನೊಳಗಿರುವ ಎರಡು ಪಕ್ಷಿಯನ್ನು ಕೆಳಗೆ ಹಾಕಿ ತುಳಿದ್ರೆ ಅದರ ತಾಯಿಗೆ ನೋವಾಗ್ತೈತಿ ಅನ್ನುವ ಕರುಣೆಯ ಜ್ಞಾನವೇ ಇಲ್ಲಲ್ಲ. ನೊಬೆಲ್ ಪ್ರೈಸ್ ತಗೊಂಡು ಏನು ಮಾಡೋದು ಅವನು? ಆದರೂ ಮರಿ ಸತ್ತಿದ್ದು ನೋಡ್ತು, ಒಂದೆರಡು ಕ್ಷಣ ಕಣ್ಣೀರು ಹಾಕ್ತು. ಕಣ್ಣೀರು ಹಾಕಿ ಮತ್ತೊಂದು ಸ್ವಲ್ಪ ಬಿಟ್ಟು ಹಾರ್ಕೋಂತ ಹೊಂಟ್ತದು. ಗಿಡದಾಗ ಕುಂತ ಹಾಡಾಕತ್ತು. ಆ ಗಿಡ ಕೇಳ್ತು ಪಕ್ಷಿಗಲ್ಲ, 1 ತಾಸು 2 ತಾಸಿನಿಂದ ನಿನ್ನ ಮರಿಗಳು ಸತ್ತಾವ, ನಿನ್ನ ಕರುಳಿನ ಬಳ್ಳಿಗಳವು, ನಿನ್ನ ಮಕ್ಕಳು ಅವು ಸತ್ತಾವ, ನಿನಗೆ ದುಃಖ ಆಗಿಲ್ಲೇನೋ? ಆಗಲೇ ಇನ್ನೂ 1-2 ತಾಸಿನಿಂದ ಸತ್ತಾವ, ಈಗ ಹಾಡಾಕತ್ತೀಯಲ್ಲ ನೀನು. ಅವಾಗ ಪಕ್ಷಿ ಹೇಳ್ತು, ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ಅಳಾಕ ಮನುಷ್ಯರು ಮಾಡಿ ಏನು ನಮ್ಮನ್ನು ಹಿಂದಿಂದ ನೆನಪು ಮಾಡ್ಕೊಂಡು ದುಃಖಿಸಿ ಅಳಾಕ ಮನುಷ್ಯರು ಮಾಡಿ ಏನು? ಇಲ್ಲ, ಪಕ್ಷಿಗೆ ಹೇಳ್ತ ಗಿಡ. ಇದು ಗಿಡಕ್ಕೆ ಪಕ್ಷಿ ಹೇಳ್ತದ, ನಾವು ಹಾಡಾಕ ಬಂದವರು, ಅಳಾಕ ಬಂದವರಲ್ಲ. ನಾವು ಹಾರಾಕ ಬಂದವರು, ನಾವು ಅಳಾಕ ಬಂದವರಲ್ಲ. ಪಕ್ಷಿ ಗಿಡಕ್ಕೆ ಹೇಳ್ತದೆ, ಯಾಕೆ ದುಃಖಿಸಬೇಕು ಹೇಳು ಮನುಷ್ಯನೇ? ಈಗ ಮನುಷ್ಯರೊಳಗೆ ನೋಡು, ಅಕಸ್ಮಾತ್ ಯಾರ ನೌಕರಿದಾರ ಇದ್ರು ಅಂದ್ರೆ, ಹೊಲಕ್ಕೆ ಹೋಗೋರು ಇದ್ರು ಅಂದ್ರೆ, ಅವ್ರಿಗಿಬ್ಬರು ಮಕ್ಕಳು ಇರ್ತಾರೆ. ಇಬ್ಬರು ಮಕ್ಕಳು ಅವರು ಹೊಲಕ್ಕೆ ಹೋಗೋರು, ನೌಕರಿಗೆ ಹೋಗೋರು ಇದ್ರಂದ್ರೆ, ಹೊಲಕ್ಕೆ ಹೋಗಾಗ ಅವರಿಬ್ಬರು ಮಕ್ಕಳನ್ನು ಮಗ್ಗಲ ಮನೆಯವ್ರ ಮನೆಯಾಗ ತಂದು, ನಾವು ಹೊಲದಿಂದ ಬರುವವರೆಗೆ ನಮ್ಮ ಮಕ್ಕಳು ನೋಡ್ರಿ ಅಂಥೇಳಿ ಇನ್ನೊಬ್ಬರ ಮನೆಯಾಗ ಬಿಟ್ಟು ಹೋಗ್ತಾರೆ. ಬಂದಾಗ ಅವ್ರು ಹೊಲ ಕೆಲಸ ಮುಗಿಸ್ಕೊಂಡು ಬಂದಾಗ ತಮ್ಮ ಮಕ್ಕಳು ತಾವು ಕರ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಅಳತಾರೇನು? ಅಳುವುದಿಲ್ಲ. ಹಂಗೆ ಅವ್ರು ನಮ್ಮ ಮಕ್ಕಳಲ್ಲ, ಬಿಟ್ಟು ಹೋದವ್ರ ಮಕ್ಕಳು. ಹಂಗೆ ನನ್ನ ಗೂಡಿನೊಳಗಿರುವ ಪಕ್ಷಿಗಳಿದ್ದು ಅಲ್ಲ, ಅವು ನನ್ನ ಮಕ್ಕಳಲ್ಲ, ದೇವರ ಮಕ್ಕಳು. ದೇವ್ರು ಏನೋ ಕೆಲಸ ಮಾಡುವಾಗ ತನ್ನ ಮಕ್ಕಳನ್ನು ನನ್ನ ಗೂಡಿನೊಳಗೆ ಇಟ್ಟಿದ್ದ. ಈಗ ಅವ ಬಂದು ಕರ್ಕೊಂಡು ಹೋಗ್ಯಾನ, ಅವನ ಮಕ್ಕಳಿಗೆ ಅವ ಕರ್ಕೊಂಡು ಹೋದ್ರೆ ನಾಯಾ ಕಳಬೇಕು? ಹಾಡೋರು ನಾವಿದು. ಇದು ಸುಮ್ಮನೆ ಶೋರೂಮ್ ಅಂತ ತಿಳ್ಕೊಂಡವ್ರು ಒಮ್ಮೆ ಬರ್ತಿರ್ತಾರೆ, ಸ್ವಾಗತ ಮಾಡೋದು, ಒಮ್ಮೆ ಹೋಗ್ತಿರ್ತಾರೆ, ಸೆಂಡ್ ಆಫ್ ಮಾಡೋದು ಅಷ್ಟೇ. ಅದಕ್ಕೆ ತಿಳ್ಕೊಳ್ಳೋದು ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ. ಇದು ಅವನ ಟಂಕ ಶಾಲೆ, ಇದು ಅಷ್ಟೇ. ಅಚ್ಚಿನ ಮಳೆ, ಇದು ಅಚ್ಚಿನ ಮಳೆ ಅಂದ್ರೆ ಮಾಡೆಲ್ಸ್. ಈಗ ನೀವು ಸಕ್ರೆ ಆರತಿ ಮಾಡೋದಲ್ಲ ಹೆಣ್ಮಕ್ಳು, ಇದ್ರಾಗ ಮಾಡ್ತಿರಲ್ಲ, ಸೀಗೆ ಹುಣ್ಣಿವೆಗ, ಅದು ಗೌರಿ ಹುಣ್ಣಿವಾಗ ಮಾಡ್ತೀರಲ್ಲ, ಆನೆ, ಕುದುರೆ, ಒಂಟಿ, ಅದ್ರಾಗ ಬರೀ ಆಣ್ ಹಾಕ್ತೀರಿ. ಹೆಂಗೆ ಒಂಟಿ ತಯಾರಾಗಿ ಬರ್ತಾವೆ, ಆನೆ ತಯಾರಾಗಿ ಬರ್ತಾವೆ. ಈ ಪ್ಲಾಸ್ಟಿಕ್ ಕೊಡ, ಬಕೆಟ್ ಅದು ಮಾಡ್ತಾರಲ್ಲ, ಅವೇನೋ ಅಲ್ಲ, ಮಾಡೆಲ್ಸ್. ಅಚ್ಚಿನೊಳಗೆ ಹಾಕ್ತಾರೆ, ತೆಗಿತಾರೆ. ನಮ್ಮದು ಅಚ್ಚ ಹಂಗಂದ್ರೆ ನಾವು ಅಂತಿರ್ತೀವಿ ಅಷ್ಟೇ. ಸೇಮ್ ಅವ್ರ ಅಪ್ಪನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ, ಅವ್ರ ಅವ್ವನ ಬಾಯಾಗಿಂದ ಬಿದ್ದಂಗೆ ಅದ ನೋಡಿ. ಮುಂದೆ ಅವ್ರ ಅವ್ವ ಅಪ್ಪಗ ಬಾಯಾಗಿ ಕೆಡವುತ್ತ ನಾವು ಅಷ್ಟೆ. ಯಾರ ಬಾಯಾಗಿ ಬಿದ್ದಂಗೆ ಏನು 1-2 ನೋಡಿ. ನಮ್ಮದು ಏನು ನಮ್ಮದೇನು ಮಾಡೆಲ್ಸ್ ಹೇಳ್ರಿ, ಮೌಲ್ಡೆಡ್. ಭಗವಂತ ಅವನದೊಂದು ಮೌಲ್ಡ್ ತಯಾರು ಮಾಡ್ಯಾನಲ್ಲ, ಒಂದು ಹಿಂಗೆ ಪ್ರಿಂಟ್ ಒತ್ತಿದ್ರೆ ಒಂದರ ಮುಖ ಒಂದರಂಗಿಲ್ಲ, ಅವನದೆಂಥದ್ದು ಮಾಡೆಲ್ಸ್ ತಯಾರು ಮಾಡ್ಯಾನ ಭಗವಂತನ ಮಾಡೆಲ್ ಜಗತ್ತಿನಾಗ. ಒಬ್ಬರ ಮುಖ ಒಬ್ಬರಂಗೈತೇನು, ಒಂದು ಗಿಡದ ಹಣ್ಣು ಒಂದು ರಂಗೈತೇನು? ಏನೂ ಇಲ್ಲ ಇಲ್ಲಿ ಜಗತ್ತಿನೊಳಗೆ. ಸುಮ್ಮನೆ ನಮಗೆ ನಮ್ಮ ತಲೆಯಾಗ ಅಷ್ಟೈತಿ ಏನು ಅಂದ್ರೆ, ಇವ್ರು ನಮ್ಮ ಮಕ್ಕಳು ಅಂತ. ಪರ್ಷಿಯಾದ ಒಬ್ಬ ಕವಿ ಅಂತಾನೆ, ಯುವರ್ ಚಿಲ್ಡ್ರನ್ಸ್ ಆರ್ ನಾಟ್ ಯುವರ್ ಚಿಲ್ಡ್ರನ್ಸ್, ದೇ ಹ್ಯಾವ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂತ. ನಿನ್ನ ಮಕ್ಕಳಂತ ಏನು ತಲೆಯಾಗೈತಲ್ಲ, ಸುಮ್ಮನೆ ತಲೆಯಾಗಿಟ್ಕೋ, ನಿನ್ನಿಂದ ಬಂದವರಲ್ಲ, ನಿನ್ನ ಮುಖಾಂತರ ಬಂದವರು ಅಷ್ಟೇ. ಅವರು ದೇವನಿಂದ ಬಂದವರು. ಈಗ ಕೊಳಲು ಬಾರಿಸ್ತೀರಿ, ಕೊಳಲ್ದಾಗ ಧ್ವನಿ ಐತಲ್ಲ, ಕೊಳಲಿನಿಂದ ಬಂದಿದ್ದಲ್ಲ, ಕೊಳಲಿನ ಮುಖಾಂತರ ಬಂದಿದ್ದು ಊದ ಒಬ್ಬ ಬೇರೆ ಅದಾನಷ್ಟೇ. ನಮ್ಮ ಮಕ್ಕಳು ನಮ್ಮ ಮುಖಾಂತರ ಬಂದವರೇ ಹೊರತು ನಮ್ಮಿಂದ ಬಂದವರಲ್ಲ. ಅಲ್ಲೊಬ್ಬ ಮ್ಯಾಲ ಕುಂತು ಕಳಿಸ್ಯಾನನ್ನು ತಲೆಯಾಗಿಟ್ಟುಕೊಂಡು ಬದುಕು. ಇದು ಒಂದು ಮೌಲ್ಡ್, ಅಚ್ಚಿನ ಮೊಳೆ, ಇದು ಬಾಣಸದ ಮನೆ. ಇದು ಜಗತ್ತೇನೈತಿ, ನಮ್ಮದು ಒಂದು ಅಡಿಗೆ ಮನೆ ಐತಿ. ಅವ ಅಂತಾನ, ಅಲ್ಲಮ ಪ್ರಭು ಅಂತಾನ, ಇದು ಜಗತ್ತು ದೇವರ ಅಡಿಗೆ ಮನೆ ಇದು ಅಂತ. ಎಷ್ಟು ಚಂದ ಶಬ್ದ ಬಳಸ್ಯಾರ ನೋಡ್ರಿ. ಇದು ದೇವನ ಅಡಿಗೆ ಮನೆ, ಇದು ನಮ್ಮ ಅಡಿಗೆ ಮನೆ ಅಲ್ಲ, ಇದೊಂದು ದೇವರ ಅಡಿಗೆ ಮನೆ.
ದೇವರ ಅಡಿಗೆ ಮನೆಯೊಳಗೆ ಎಷ್ಟು ಮಸ್ತ್ ಐತೆ ನೋಡ್ರಿ. ಒಂದು ಹಣ್ಣು ತಯಾರು ಮಾಡ್ಯಾನಲ್ಲ, ಒಂದು ಮಾವಿನ ಹಣ್ಣು ಒಂದರಂಗೆ ಐತೆ. ರಸಪುರಿ ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ, ಇನ್ನೊಂದು ಮಾವಿನ ಹಣ್ಣು ಬೇರೆ. ಒಂದೇ ಮಾವಿನ ಹಣ್ಣಿನೊಳಗೆ ವಿವಿಧ ಜಾತಿಗಳು ಎಷ್ಟು ರುಚಿ ತುಂಬಿಟ್ಟಾನಾತ. ಎದರಾಗ ತೆಗೆದಾನ ಹೇಳ್ರಿ ದೇವ್ರ? ಅವನದೊಂದು ಅಡಿಗೆ ಮನೆ. ಸುಮ್ಮನೆ ನೀವು ಹೊಲದಾಗ ಒಂದು ಬೀಜ ಹಾಕ್ರಿ, ಒಂದು ಬೀಜ ಉಗ್ಗಿ ಬಂದ್ರೆ 4 ಕಾಳು ಸುಮ್ಮನೆ ಭೂಮಿಯೊಳಗೆ ಒಗೆದು ಬಂದ್ರೆ 4 ತಿಂಗಳದೊಳಗೆ ಭೂಮಿ ತಾಯಿ 4 ಕ್ವಿಂಟಲ್ ನಿಮ್ಮ ಮನೆ ತುಂಬುತ್ತಾಳ. ಇದು ಅವನ ಅಡಿಗೆ ಮನೆಯೊಳಗೆ ನಡೆಯುವಂಥದ್ದು. ಅವನ ಅಡಿಗೆ ಮನ್ಯಾಗ ಉಂಡ್ರೆ ಹೆಚ್ಚಾಗ್ತೈತಿ, ನಮ್ಮ ಅಡಿಗೆ ಮನ್ಯಾಗ ಉಂಡ್ರೆ ಖಾಲಿ ಆಕ್ಕೈತೆ ಅಷ್ಟೇ. ನಾವು ಉಂಡ್ರು ಅಂದ್ರೆ ಯಾಕೆ ಬರ್ತಾರಪ್ಪ ಮನೆಗೆ ಇವ್ರಂತ ನಾವು ಅಂತೀವಿ. ಆದ್ರೆ ಅವನ ದಾಸೋಗ ಹಂಗಲ್ಲ. ಯಾಕೆ ಉಣ್ಣುವಲ್ರಲ್ಲ ನನ್ನ ಮಕ್ಕಳು ಉಣ್ಲಿ ಅಂತ ಅವನ ದಾಸೋಗಿದ್ದು ಭಗವಂತನ. ಅವನ ಅಡಿಗೆ ಮನೆ ಅಷ್ಟು ಅದ್ಭುತ. ನಮ್ಮ ಅಡಿಗೆ ಮನ್ಯಾಗ ಹಂಗಿಲ್ಲ. ಅವನ ಅಡಿಗೆ ಮನೆಯೊಳಗೆ ಏನಾರ ಕೆಟ್ಟೈತೇನು? ನಮ್ಮ ಅಡಿಗೆ ಮನ್ಯಾಗ ಕೆಟ್ಟಿರ್ತಾವ ಅಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಹೆಚ್ಚು ಕಡಿಮೆ ಆಗಿರ್ತಾವ ಅಷ್ಟೇ. ನಮ್ಮ ಅಡಿಗೆ ಮನ್ಯಾಗ ಊಟ ಮಾಡಿರ್ತಾರೆ, ಅಡಿಗೆ ಮಾಡಿರ್ತಾರೆ, ಹೆಚ್ಚು ಕಡಿಮೆ ಆಗ್ತಾವ. ಒಬ್ಬ ಡಾಕ್ಟ್ರ್ ಹತ್ರ ಹೋದ್ನಂತ. ಡಾಕ್ಟ್ರ್ ಹತ್ರ ಹೋಗಿ ಮುಂದಿನ 2 ಹಲ್ಲು ಮುರಿದಿದ್ದು ಅಂತ ಅವ್ನು. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರ್ ಹಲ್ಲು ಮುರಿದವ್ರಿ. ಅಲ್ಲೋ ಎದಕ್ಕೆ ಮುರಿದವು? ಮುಂದಿನ 2 ಹಲ್ಲು ಮುರಿದಾವಲ್ಲ. ಇಲ್ಲ, ನಮ್ಮ ಮನೆಯವರು ನಾಗರ ಪಂಚಮಿಗೆ ಶೇಂಗಾದುಂಡಿ ಮಾಡಿದ್ರು. ಅವ ಅಂದ, ಶೇಂಗಾದುಂಡಿ ಮಾಡಿದ್ರೆ ಹಲ್ಲು ಯಾಕೆ ಮುರಿಬೇಕು? ಇಲ್ಲ, ಅವು ತಿನ್ನಂದ್ರೆ ಅವರು ತಿಂದಿದ್ದಕ್ಕೆ ಮುರಿದಾವ. ಅಲ್ಲ, ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿಬೇಕಂದ್ರೆ ಅವರು ಶೇಂಗಾದುಂಡಿ ಮಾಡಿದ್ದಾರೆ ಹೆಂಗೆ ಮಾಡಿರಬೇಕು, ಮತ್ತು ಅವ್ರವ್ವ ಆ ಎಮ್ಮಗೆ ಕಲಿಸಿದ್ದಾರೆ ಹೆಂಗೆ ಕಲಿಸಿರ್ಬೇಕಾಗಿ. ಅವ್ರು ಡಾಕ್ಟ್ರ್ ಅಂದರು, ಅಲ್ಲೋ ಇಷ್ಟು ಪರಿ ಶೇಂಗಾದುಂಡಿ ತಿಂದ್ರೆ ಹಲ್ಲು ಮುರಿತಿದ್ರೆ ಮುಂದಿನ 2 ಹಲ್ಲು ಮುರಿತಿದ್ರು ಒಲ್ಲೆ ಅನ್ಬೇಕು ತಿನ್ನಾಕ. ಸುಮ್ಮನೆ ರೀ ಡಾಕ್ಟ್ರ, ತಿಂದಿದ್ದಕ್ಕೆ 2 ಮುರಿದ ಒಲ್ಲೆ ಅಂದಿದ್ರು ಅಷ್ಟು ಮುರಿತಿದ್ದು ನಾನು ಅಂದ. ನಮ್ಮ ಅಡಿಗೆ ಮನ್ಯಾಗ ನಾವೇನು ಮಾಡೀವಿ? ಈಗ ನೀವು ಯೂಟ್ಯೂಬ್ ನೋಡ್ತೀರಿ, ಟಿ ವಿ ನೋಡ್ತೀರಿ, ಅಲ್ಲೇನು ಕಲಿಸ್ತಿರ್ತಾರೆ ನಮಗೆ? ಸಾರು ಮಾಡೋದು ಹೆಂಗೆ, ಅನ್ನ ಮಾಡೋದು ಹೆಂಗೆ, ಏನು ಸಾರು ಮಾಡೋದು, ತಿಳಿ ಸಾರು ಮಾಡೋದು ಹೆಂಗೆ ಅಂತ ಕಲಿಸ್ತಾರೆ. ಏನು ತಿಳಿ ಸಾರು ಮಾಡೋದು ಕಲಿಸೋದು? ಅದ್ರಾಗ ಏನು ಮಾಡ್ಬೇಕು? ಮೊದಲು ಸ್ಟೋವ್ ಹಚ್ಬೇಕು. ಏನು ಮನೆಗೆ ಬೆಂಕಿ ಹಚ್ತಿದ್ರ ಅವರು? ಸ್ಟೋವ್ನ ಹಚ್ಬೇಕಲ್ಲ. ತಿಳಿ ಸಾರು ಮಾಡೋದೇನು? ನೀರು ಹಾಕ್ಬೇಕು, ಖಾರ ಹಾಕ್ಬೇಕು, ಉಪ್ಪು ಹಾಕ್ಬೇಕು, ತಿಳಿ ಸಾರು ಆತು. ಇಂಥದ್ದು ಉಂಡ್ರು ಹೊಲ್ದಾಗ ಹೋಗಿ ದುಡ್ದವನ ಅಲ್ಲೇ ಹೊಕ್ಕವು, ಮುಂದೆ ಕಾಶಿಗೆ ರಾಮೇಶ್ವರಕ್ಕೆ ಹೊಕ್ಕವು, ಹೊಳ್ಳಿ ಮನೆಗೆ ಬರ್ತಾವನು ಇಂಥದ್ದು ತಿಂದ್ರೆ. ನಮ್ಮ ಅಡಿಗೆ ಮನೆ ವ್ಯವಸ್ಥೆ ಬೇರೆ, ದೇವನ ಅಡಿಗೆ ಮನೆಯ ವ್ಯವಸ್ಥೆ ಬೇರೆ. ದೇವನ ಅಡಿಗೆ ಮನೆ ಎಷ್ಟು ಅದ್ಭುತ. ನಾವೆಲ್ಲ ಯಾಚಿದ್ರು ನಮ್ಮದು ಅಡಿಗೆ ಕೆಟ್ಟೈತಿ. ದೇವನ ಅಡಿಗೆ ಮನೆಯಾಗ ಹೆಂಗೈತಿ ಅಂದ್ರೆ ಬರೀ ಮಣ್ಣಾಗ ಬೆಳೆದಾನತ್. ಮಣ್ಣಾಗ ಬೆಳೆದಾನ ಅವನು ಅಡಿಗೆ ಮನೆ ಅಷ್ಟು ಅದ್ಭುತ ಐತಿ. ನೀವು ನೋಡ್ರಿ, ಮಣ್ಣು ಐತಿ, ಮಣ್ಣಿನೊಳಗಿಂದ ಒಂದು ಸಣ್ಣ ಸಸಿ ಬಂದೈತಿ. ಮಾವಿನ ಗೊಟ್ಟ ಸಣ್ಣ ಸಸಿ ಬಂದೈತಿ, ಏನು ದೊಡ್ಡದಲ್ಲ, ಒಂದು ಸಣ್ಣ ಸಸಿ ಬಂದೈತಿ. ಒಂದು ಸಣ್ಣ ಸಸಿ ಬಂದೈತಿ. ಎದರಿಂದ ಬಂದೈತಿ? ಮಾವಿನ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಮಣ್ಣಿನಿಂದನೇ, ಹೂವು ಬಿಟ್ಟಿದ್ದು ಮಣ್ಣಿನಿಂದ, ಮುಂದೆ ಹಣ್ಣಾಗಿದ್ದು ಮಣ್ಣಿನಿಂದನೇ. ಇಲ್ಲಿ ಏನೂ ಇಲ್ಲ, ಮಣ್ಣ ಇರುವುದು ಮಣ್ಣ ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದ, ಹೂವಾಗಿದ್ದು ಮಣ್ಣಿನಿಂದ, ಇರುವುದೆಲ್ಲವೂ ಮಣ್ಣೇ ಐತಿ. ಆದರೆ ದೇವನ ಅಡಿಗೆ ಮನೆ ಎಷ್ಟು ಆಶ್ಚರ್ಯ ಐತಿ ಅಂದ್ರೆ, ಇರುವುದು ಮಣ್ಣೆ, ಸಸಿ ಬಂದಿದ್ದು ಮಣ್ಣ, ಗಿಡ ಆಗಿದ್ದು ಮಣ್ಣ, ಹೂವಾಗಿದ್ದು ಮಣ್ಣ, ಹಣ್ಣಾಗಿದ್ದು ಮಣ್ಣ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ದೇವನ ಅಡಿಗೆಯ ಮನೆಯ ವೈಶಿಷ್ಟ್ಯ. ಇದು ದೇವರ ಅಡಿಗೆ ಮನೆ. ಒಂದು ವಿನಂತಿ, ಹುಡುಗರು ಭಾಳ ಕುಡಿಯಾಕತ್ತೇವಂತೀಪ, ಒಂದು ಲೀಟರ್ನಲ್ಲಿ ಆಮೇಲೆ ಇದು ದೇವನ ಅಡಿಗೆಯ ಮನೆ ಅಷ್ಟೆ, ಬಾಣಸದ ಮನೆ. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಮ್ಮ. ಇದು ಯಾರದು ಅಂದ್ರೆ ಇದು ದೇವರದು ಅನ್ನುವ ಭಾವದಿಂದ ಬದುಕುವುದಷ್ಟೇ. ಇದೆಲ್ಲವೂ ದೇವನದು ಅನ್ನುವ ಪ್ರಾಸಾದಿಕ ಭಾವದಿಂದ ಮನುಷ್ಯ ಇಲ್ಲಿ ಬದುಕಬೇಕಷ್ಟೆ. ಅದಕ್ಕೆ ಇದನ್ನು ಕಲಿಯುವುದು, ಇಂಥ ದೇವ ಸತ್ಯವನ್ನು ಅರಿಯುವುದು, ನಂದು ಅನ್ನುವುದು ತೆಗೆಯುವುದು. ನಂದು ಅನ್ನುವ ಜಾಗದೊಳಗೆ ಭಗವಂತನೇ ಇದು ನಿಂದು ಅಂತ ಕೂಡಿಸಿಬಿಟ್ರೆ ಅವ ನಿತ್ಯ ಸುಖಿ ಅಷ್ಟೇ, ಸುಖ ಪಡಲಿಕ್ಕೆ ಏನೂ ಬೇಕಾಗಿಲ್ಲ. ನಂದು ಅನ್ನುವ ಜಾಗದೊಳಗೆ ನಿಂದು ಅಂತ ಸೇರಿಸುವುದಷ್ಟೇ.
ಅದಕ್ಕೆ ಹೀಗೆ ಬದುಕುವುದಕ್ಕಾಗಿಯೇ ಇದೊಂದು ಸತ್ಸಂಗ. ಇಲ್ಲೆಲ್ಲ ಗುರುಗಳು ಇದೊಂದು ಸತ್ಸಂಗ ಮಾಡಿದ್ದಾರೆ ನೋಡಿ. ಮನುಷ್ಯನಿಗೆ ಇದು ಇರಬೇಕು, ಸತ್ಸಂಗ ಕಲಿತಿರ್ಬೇಕಷ್ಟ. ಸತ್ಸಂಗ ಇರಬೇಕು, ಸತ್ ಸಂಘ ಯಾವಾಗಲೂ ಒಳ್ಳೆಯವರ ಸಂಘ ಇರಬೇಕು. ಈಗೊಂದು ಬಿದಿರು ಇರ್ತೈತಿ, ಬಿದಿರು. ನೀವು ಕಾಡಿನೊಳಗೆ ಕಟ್ಟಿಗೆ ಆಯಕ್ಕೆ ಹೋಗ್ರಿ, ಕಟ್ಟಿಗೆ ಆಯಕ್ಕೆ ಹೋದಾಗ ಬಿದಿರು ಸಿಗತೈತಿ. ಅದು ಬಿದಿರ ಕಟ್ಟಿಗೆ ಆಯಕ್ಕೆ ಹೋದವನ ಸಂಘ ಮಾಡ್ತು ಅಂದ್ರೆ ಸುಟ್ಟು ಬೂದಿ ಆಗ್ತೈತಿ. ಅದೇ ಕೊಳಲು ಮಾಡೋವನ ಕೈಯಾಗ ಸಿಕ್ತು ಅಂದ್ರೆ ದೇವರ ಕೈಯಾಗ ಕೊಳಲು ಆಗ್ತೈತಿ ನೋಡ್ರಿ. ಇದು ಸಂಘ ಯಾರ ಸಂಘ ಮಾಡ್ತೀವಿ ಅನ್ನೋರ ಮೇಲೆ ಡಿಫ್ರೆಂಟ್ ಅಷ್ಟೆ. ಕಟ್ಟಿಗೆ ಆಯವನ್ನ ಸಂಘ ಮಾಡ್ತು ಸುಟ್ಟು ಬೂದಿ ಆಗ್ತೈತಿ, ಕೊಳಲು ಮಾಡೋವನ ಸಂಘ ಮಾಡ್ತು ದೇವರ ಕೈಯಾಗ ಸಿಗತೈತಿ. ಇದು ಗೊತ್ತಿರಬೇಕು, ಸಂಘ ಅಷ್ಟೆ. ಒಳ್ಳೆಯವರ ಸಂಘ ಇರಬೇಕು. ಯಾಕೆ ಸತ್ಸಂಗ ಬೇಕು ಅಂದ್ರೆ, ಈ ಪ್ರಪಂಚ ಏನೈತಲ್ಲ ನಮಗೆ ಭಾಳ ತಾಪ ಕೊಡ್ತಿರ್ತೈತಿ. ಇದು ಪ್ರಪಂಚ ಭಾಳ ತಾಪ ಕೊಡ್ತಿರ್ತೈತಿ. ಯಾವ ಸಂದರ್ಭದೊಳಗೆ ಏನು ಮಾಡ್ತೈತಿ ಗೊತ್ತಿಲ್ಲ, ಭಾಳ ತಾಪ ಕೊಡ್ತಿರ್ತೈತಿ ಪ್ರಪಂಚ. ಈ ತಾಪ ಕೊಡುವ ಪ್ರಪಂಚದೊಳಗೆ ತಾಪ ಆಗಲಾರ್ದಂಗೆ ಬದುಕಬೇಕಲ್ಲ, ಅದಕ್ಕೆ ಸತ್ಸಂಗ ಬೇಕು. ಈಗ ನೀವು ಮನ್ಯಾಗ ಸಾಂಬಾರು ಮಾಡ್ತೀರಿ, ಸಾಂಬಾರು ಮಾಡುವಾಗ ಹೊಟ್ಟೆ ಹಸ್ತಿರ್ತೈತಿ, ಸಾಂಬಾರು ಮಾಡ್ತೀರಿ. ನೀವು ಅನ್ನ ನೀಡ್ಕೊಂಡಿರಿ, ಸಾಂಬಾರು ಹಂಗೆ ನೀಡ್ಕೊಂಡ್ರೆ ಬೊಗಸಾಗಿಂದ ನೀಡ್ಕೊಂಡ್ರೆ ಬೊಗಸಿ ಸುಡ್ತೈತೆ ಇಲ್ಲೋ. ಮತ್ತು ಬೊಗಸಿಯೊಳಗಿಂದ ಸಾಂಬಾರು ನೀಡ್ಕೊಂಡ್ರೆ ಸಾರು ಸುಡ್ತೈತೆ ಅಂತ ತಿಳ್ಕೊಂಡು ಊಟ ಮಾಡೋದು ಯಾರೇ ಬಿಟ್ಟಿವೇನು? ಊಟ ಮಾಡೋದು ಬಿಟ್ಟಿರಬಾರ್ದು, ಕೈ ಸುಟ್ಟಿರಬಾರ್ದು. ಏನು ಮಾಡ್ತೀವಿ ಅಂದ್ರೆ ಒಂದು ಸೌಟ್ ತೊಗೊತೀವಿ, ಒಂದು ಚಮಚ ತೊಗೊಂಡು ಬಳಸ್ಕೊಂಡು ನೀಡ್ಕೊಂಡು ಉಣ್ತೀವಿ. ಹಂಗೆ ಈ ಜಗತ್ತನ್ನು ಅನುಭವಿಸ್ಬೇಕು. ನಾವು ಅನುಭವಿಸ್ಲಾರ್ದೆ ಇರೋಕ್ಕಾಗೋದಿಲ್ಲ. ಆದರೆ ಜಗತ್ತಂದ್ರೆ ಇದೊಂಥರ ಸುಡ ಸಾಂಬಾರು ಇದ್ದಂಗೆ, ತಾಪ ಕೊಡೋದು ಯಾವಾಗಲೂ. ಅದಕ್ಕೆ ಇದು ತಾಪ ಕೊಡಬಾರ್ದು ಮತ್ತು ನಾವು ಅನುಭವಿಸಿರಬೇಕು ಅಂದ್ರೆ ಇದಕ್ಕೊಂದು ಚಮಚ ಬಳಸಬೇಕು. ಏನು ಅಂದರೆ ಶರಣರ ಮಾತಿನ ಒಂದು ಸೌಟ್ ಚಮಚ ಬಳಸ್ಕೊಂಡು ಉಂಡು ಬಿಟ್ಟರೆ ತಾಪ ಮಾಡೋದಿಲ್ಲ ಅಷ್ಟೇ. ಅದಕ್ಕೆ ಮನಸ್ಸಿಗೆ ತಾಪ ಕೊಡಬಾರ್ದು ಅಂದ್ರೆ ಸದಾ ಸತ್ಯದ ಸ್ಮರಣೆ ಇರಬೇಕಷ್ಟೆ. ಅದಕ್ಕೆ ಮನುಷ್ಯ ಇದನ್ನು ತಲೆಯೊಳಗೆ ಇಟ್ಟುಕೊಂಡು ಒಳ್ಳೆಯವನಾಗಿ ಶರಣರಾಗೋದಂದ್ರೆ ಏನಲ್ಲ. ಶರಣರಾಗೋದು ಇದರ ಅರ್ಥ ಮತ್ತೇನಲ್ಲಿ ಏನು ಮನೆ ಬಿಡಬೇಕು, ಹೊಲ ಬಿಡಬೇಕು, ಸಂಸಾರ ಬಿಡಬೇಕಂತಲ್ಲ. ಯಾರು ಶರಣರು ಅಂದ್ರೆ ಸದ್ವಿಚಾರ ತಲೆಯಲ್ಲಿ, ಯಾರ ತಲೆಯಾಗ ಚಲೋ ವಿಚಾರ ಇರ್ಬೇಕು, ತಲೆಯಾಗ ಸದ್ವಿಚಾರ ತಲೆಯಲ್ಲಿ, ಸತ್ ಕಾರ್ಯ ಕೈಯಲ್ಲಿ, ಸವಿ ಮಾತು ಬಾಯಲ್ಲಿ, ಸದ್ಭಾವ ವೆದೆಯಲ್ಲಿ, ಇಷ್ಟಿದ್ರೆ ಅವನೇ ಶರಣ. ಇದಕ್ಕಿಂತ ದೊಡ್ಡದೇನದ ಹೇಳಿ? ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ಬಾಯಾಗ 2 ಚಲೋ ಮಾತಿರಬೇಕು, ಎದ್ಯಾಗ ಭಗವಂತನ ನೆನಹು ಇತ್ತು ಅಂದ್ರೆ ಅವರೇ ದೇವರಷ್ಟೆ. ಇದು ಇರಬೇಕು. ಏನು ಅಂದರೆ ಎದೆಯೊಳಗೆ ದೇವಭಾವ ಇರಬೇಕು ಯಾವಾಗಲೂ. ಭಗವಂತನೇ ಈ ಜೀವನ, ಇದು ನಂದಲ್ಲ, ಇದು ನಿನ್ನ ಕರುಣೆ ಅನ್ನುವ ಭಾವ ಮನಸ್ಸಿನೊಳಗೆ ಇಟ್ಟುಕೊಂಡು ಮನುಷ್ಯ ಬದುಕುವುದು. ಇದು ನನ್ನದಲ್ಲ, ಇದು ನಿನ್ನದು ಅನ್ನುವ ಭಾವ, ಈ ಭರವಸೆ ಇರಬೇಕು. ಈಗ ಸಣ್ಣ ಮಕ್ಕಳು ಇರ್ತಾವೆ ನೋಡು ಮನ್ಯಾಗ. ಸಣ್ಣ ಮಕ್ಕಳಿಗೆ ತಾಯಿ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. ಹಿಂಗೆ ಕೈ ಹಿಡ್ದಿಲ್ಲಕ್ಕೆ 2 ಕೈ ಬಿಟ್ಟು ಮೇಲೆ ಹಾರಿಸ್ತಾಳೆ. 2 ಕೈ ಬಿಟ್ಟು ಮ್ಯಾಲೆ ಹಾರಿಸಿದ್ರು ಮಗು ನಗುತ್ತಿರ್ತೈತಿ, ಸಣ್ಣ ಮಗು. ನಿಮಗೆ ಅನುಭವ ಕೈತಿಲ್ಲ ತಾಯಂದ್ರಿಗೆ. ತಾಯಿ 2 ಕೈ ಬಿಟ್ಟಾಳ ಮಗುವಿಂದು, ಮ್ಯಾಲೆ ತೂರ್ತಾಳೆ. ಹಿಂಗೆ ಮಗುವಿಗೆ ಮ್ಯಾಲೆ ತೂರಿದ್ರು ಮಗು ನಗುತ್ತಿರ್ತೈತಿ. ಅಲ್ಲ, ಆಶ್ಚರ್ಯ ಏನಂದ್ರೆ 2 ಕೈ ಬಿಟ್ಟಾಳ ತಾಯಿ, ಮ್ಯಾಲೆ ತೂರಿದ್ರು ಮಗು ಕುಲು ನಗುತ್ತಿರ್ತೈತಿ. ನೀವು ಅದ ಮಗುವಿಗೆ ತೂರ ಬದಲಿ ದೊಡ್ಡವ್ರಿಗೆ ತೂರಿ ಮ್ಯಾಲೆ ಹೋಗ್ತಾರ ಅವ್ರು, ಹಂಗೆ ಕೆಳಗೆ ಬರೋದಿಲ್ಲ ಅವ್ರು. ಮಗುವಿಗೆ ತಾಯಿ ತೂರ್ಯಾಳ, 2 ಕೈ ಬಿಟ್ಟಾಳ, ಆದರೂ ಮಗು ಕುಲು ನಗುತ್ತಿರ್ತೈತಿ. ಯಾಕೆ ನಗುತ್ತಿರ್ತೈತಿ ಅಂದ್ರೆ, ಮಗು ಯಾಕೆ ನಗುತ್ತೈತಿ ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನಗೆಂದೂ ಕೈ ಬಿಡುವುದಿಲ್ಲ ಅನ್ನುವ ಭರವಸೆಯಿಂದ ಮಗು ನಗುತ್ತೈತಿ. ಹಂಗೆ ನಮ್ಮ ಎದೆಯೊಳಗೊಂದು ಭರವಸೆ ಇರಬೇಕು. ದೇವರು ಏನು ಜನ್ಮ ಕೊಟ್ಟಾನ ಅವ ನಮ್ಮ ಕೈ ಬಿಡುವುದಿಲ್ಲ, ಇದೆಲ್ಲವೂ ಆತನ ಕರುಣೆ ಅನ್ನುವ ಭರವಸೆಯಿಂದ ನಾವು ಬದುಕಬೇಕನ್ನುವಂಥ ಮಾತು ಹೇಳಿ, ಇಷ್ಟು ಬಿಸಿಲೊಳಗೂ ಸಹಿತ ಎಷ್ಟು ಶಾಂತ ಕುಂತೀರಿ ನೀವು. ಎಷ್ಟು ಬಿಸಿಲಾಗ ಪಾಪ ಅದನ್ನು ಇದು ಹೊಚ್ಕೊಂಡು, ಶರಗ್ ಹೊಚ್ಕೊಂಡು, ಕರ್ಚಿಪ್ ಹಾಕ್ಕೊಂಡು, ಗಾಳಿ ಹಾಕ್ಕೊಂಡು ಎಷ್ಟು ಮಸ್ತ್ ಕುಂತೀರಿ ನೀವು. ನೀವಿಷ್ಟು ಬಿಸಿಲೊಳಗೆ ಕುಂತರೂ ಇಷ್ಟು ಶಾಂತ ಕುಂತೀರಿ. ನೀವು ಬೆಂಗಳೂರು ಹೋಗ್ರಿ, ಅಲ್ಲಿ AC ರೂಮ್ನಾಗ 200-250 ಮಂದಿ ಇರ್ತಾರೆ. ಎಷ್ಟು ಗದ್ದಲ ಮಾಡ್ತಾರೆ.
ನೀವು ಡೆಲ್ಲಿಗೆ ಹೋಗ್ರಿ, ಬರೀ 500 ಮಂದಿ 600 ಮಂದಿ ಇರ್ತಾರೆ, ಅವ್ರು ಎಷ್ಟು ಗದ್ದಲ ಮಾಡ್ತಾರೆ.